ರಾತ್ರಿಯ ಶುಭ ನಮನಗಳನ್ನು ಸಲ್ಲಿಸ್ತಾ ಮುತ್ತುಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ರಿಜಿಸ್ಟರ್ಡ್ ತೊಕ್ಕೋಟು ಸಾರಥ್ಯದಲ್ಲಿ 8ನೇ ವರ್ಷದ ಮಹಾಶಿವರಾತ್ರಿಯ ಪ್ರಯುಕ್ತ ನಮ್ಮ ನಡಿಗೆ ಶಿವಕ್ಷೇತ್ರದ ನಡಿಗೆ ಎಂಬ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಭಗವದ್ಭಕ್ತ ಬಾಂಧವರನ್ನು ಪ್ರೀತಿಯಿಂದ ಸ್ವಾಗತವನ್ನು ಮಾಡುತ್ತಾ ಇದೀಗಲೇ ಈ ಒಂದು ವೇದಿಕೆಯಲ್ಲಿ ಮುಂಭಾಗದಲ್ಲಿ ಶ್ರೀ ಚೀರುಂಬ ಭಗವತಿ ಭಜನಾ ಮಂಡಳಿ ಉಳ್ಳಾಲ ಇವರ ಸದಸ್ಯರಿಂದ ಭಜನಾ ಸಂಕೀರ್ತನೆ, ಅದೇ ರೀತಿ ರಾಜರಾಜೇಶ್ವರಿ ಭಕ್ತರ ಭಜನಾ ಮಂದಿರ ಕುತ್ತಾರ ಇದರ ಭಜಕರಿಂದ ಕುಣಿತ ಭಜನದ ಮುಖಾಂತರ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿ ಇದೀಗ ದೀಪ ಪ್ರಜ್ವಲನೆಗೆ ತಮ್ಮೆಲ್ಲರ ಅನುವನ್ನು ಬೇಡಿಕೊಳ್ಳುತ್ತಾ ನಮ್ಮ ನಡಿಗೆ ಶಿವಕ್ಷೇತ್ರದ ಅಡಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಶಿವಗಿರಿ ಮಾಡೂರು ಮರಿಯನ ಪಾಲ್ಗೊಂಡರ ಇದರ ಸ್ವಾಮೀಜಿಗಳಾಗಿರುವಂತಹ ಶ್ರೀ 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 ಶಿವಯೋಗಿ ದುರ್ಗಾನಂದ ಸ್ವಾಮೀಜಿಗಳನ್ನು ಪ್ರೀತಿಪೂರ್ವಕವಾಗಿ ನಾನು ಈ ಒಂದು ವೇದಿಕೆಗೆ ಇವತ್ತಿನ ದೀಪ ಪ್ರಜ್ವಲನೆ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ನಮ್ಮೊಂದಿಗೆ ಇದ್ದಾರೆ ಶ್ರೀ ಸಾಯಿಬಾಬಾ ಮಂದಿರ ಪಿಲಾರು ಇದರ ಪ್ರಧಾನ ಅರ್ಚಕರು ಶ್ರೀ ದಿನೇಶ್ ಶರ್ಮಾ ನಮ್ಮೊಂದಿಗಿದ್ದಾರೆ. ತಾವು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಬಳ್ಳಾಲ ಇದರ ಆಡಳಿತ ಮುಖ್ಯಸ್ಥರಾಗಿರುವಂತಹ ಶ್ರೀ ಸುರೇಶ್ ಭಟ್ನಗರ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಇವತ್ತಿನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಾಗಕನಿಕ ರಕ್ತೇಶ್ವರಿ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಶ್ರೀ ಸುಂದರಗಟ್ಟಿ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಇವತ್ತಿನ ವೇದಿಕೆಗೆ ನಾನು ಇವತ್ತಿನ ಈ ಒಂದು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದಾನೆ. ಅದೇ ರೀತಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಇದರ ಆಡಳಿತ ಮುಖ್ಯಸ್ಥರಾಗಿರುವಂತಹ ಶ್ರೀ ಗಿರೀಶ್ ಕುಮಾರ್ UK ಇವರಿದ್ದಾರೆ. ಇವರು ನಾವು ವೇದಿಕೆಯನ್ನು ಅಲಂಕರಿಸಿಕೊಡಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಂಸ್ಕೃತಿ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಚಂದ್ರಕಾಂತ್ ಲಿಖಿತ ತಾವು ಸಹ ವೇದಿಕೆಯನ್ನು ಅಲಂಕರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ದೀಪ ಪ್ರಜ್ವಲನೆ ಮಾಡಿರುವಂತಹ ಶಿವಗಿರಿ ಮಾಡೂರು ಮರಿಯನ ಪಾಲ್ಗೊಂಡ ಇದರ ಸ್ವಾಮೀಜಿಗಳಿಗೆ ಶ್ರೀ ಚಂದ್ರಕಾಂತ್ ಲಿಖಿ ಅವರು ಪ್ರೀತಿಪೂರ್ವಕವಾದ ಗೌರವದ ಸ್ವಾಗತವನ್ನು ಮಾಡಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಸಾಯಿಬಾಬಾ ಮಂದಿರ ಪಿಲಾರು ಇದರ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ದಿನೇಶ್ ಶರ್ಮಾ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಶೋಕ್ ಇವರು ಬಂದು ಇವರಿಗೆ ಪ್ರೀತಿಪೂರ್ವಕವಾದ ಗೌರವವನ್ನು ನೀಡಬೇಕಾಗಿ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಇರುವಂತಹ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಬಳ್ಳಾಲ ಇದರ ಆಡಳಿತ ಮುಖ್ಯಸ್ಥರಾದಂತಹ ಶ್ರೀ ಸುರೇಶ್ ಭಟ್ನಗರ ಇವರಿಗೆ ಶಾಲಿನ ಗೌರವವನ್ನು ಶ್ರೀ ಸತೀಶ್ ದೀಪಂ ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಾಗಕನಿಕ ರಕ್ತೇಶ್ವರಿ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಶ್ರೀ ಸುಂದರಗಟ್ಟಿ ಇವರಿಗೆ ವಿಜಯ್ ಇವರು ಬಂದ ಗೌರವದ ಶಾಲನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಚಾಮುಂಡೇಶ್ವರಿ ದೇವಸ್ಥಾನದ ಕವಿಗಡಿಗರ ಆಡಳಿತ ಮುಖ್ಯಸ್ಥರಾಗಿರುವಂತಹ ಗಿರೀಶ್ ಕುಮಾರ್ UK ಇವರಿಗೆ ಲಕ್ಷ್ಮಣ್ ಕೃಷ್ಣನಗರ ಇವರು ಬಂದು ಗೌರವದ ಶಾಲನ್ನು ನೀಡಿ ಅವರನ್ನು ಗೌರವಿಸಬೇಕಂತ ಕೇಳಿಕೊಳ್ಳುತ್ತಾ ವೇದಿಕೆಯ ಮುಂಭಾಗದಲ್ಲಿ ಶ್ರೀ ಧೂಮಾವತಿ ಭಟ್ಟ ದೇವಸ್ಥಾನ ಕೋಟೆ ಮಹಾವಿಷ್ಣು ದೇವಸ್ಥಾನದ ಸಮಿತಿ ಅಧ್ಯಕ್ಷರಾದ ಶ್ರೀ ರಾಘವ ಉಚ್ಚಲ ಇವರ ಗೌರವ ಉಪಸ್ಥಿತಿಯನ್ನು ಗೌರವಿಸುತ್ತಾ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಮಹಿಳಾ ವೇದಿಕೆಯ ಪ್ರಧಾನ ಸಂಚಾಲಕರಾದಂತಹ ಶ್ರೀಮತಿ ಮಾಧವಿ ಉಳ್ಳಾಲ್ ಇವರ ಗೌರವ ಉಪಸ್ಥಿತಿಯನ್ನು ಗುರುತಿಸುತ್ತಾ ಅದೇ ಮಾಡುವ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮುತ್ತುಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ರಿಜಿಸ್ಟರ್ಡ್ ತೊಕ್ಕೋಟು ಸಾರಥ್ಯದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ನಮ್ಮ ನಡಿಗೆ ಶಿವಕ್ಷೇತ್ರ ನಡಿಗೆ ಕಳೆದ 8 ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ವಿಶೇಷ ರೀತಿಯಲ್ಲಿ ಒಂದು ಏರ್ಪಡಿಸಿದ ಇಲ್ಲಿಂದ ಹೊರಟಂತಹ ಈ ಒಂದು ಪಾದಯಾತ್ರೆ ಇವತ್ತು ಮುಸ್ಸಂಜೆ ಹೊತ್ತಿಗೆ ಶ್ರೀ ಸೋಮೇಶ್ವರ ದೇವಸ್ಥಾನದ ಸೋಮೇಶ್ವರದಲ್ಲಿ ಸಮಾರ್ಪಣೆ
ದೀಪ ಪ್ರಜ್ವಲನ ಮಂತ್ರರಚನ ಮರಿಯನ ಪಾಲ್ಗೊಂಡಣ ಶಿವಗಿರಿ ಮಾಡುವುದರಿಂದ ಪರಮ ಪೂಜ್ಯರು ಶ್ರೀ ಶ್ರೀ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೂ ಶುಭ ಸಂದೇಶದ ಪಾತ್ರವನ್ನು ಪಡೆದು ಪ್ರೀತಿಪೂರ್ವಕವಾದ ವಿನಯ ಮತ್ತು ಶಂಕರಂ ಶಾಂತಂ ಶಿವಾತ್ಮಂ ಶಿವೋತ್ತಮಂ ಶಿವಮಾರ್ಗ ಪ್ರಣೀತಾರಪಣತೋಸ್ಮಿ ಸದಾ ಶಿವಂ. ಓಂ ನಮೋ ಭಗವತೆ ನಿತ್ಯಾನಂದಾಯ ನಮಃ. ಗ್ರಾಮದೇವರಾಯ ನೆಚ್ಚಿನ ಸೋಮನಾಥನ ಮನಸಾರ ವಂದಿಸ ಒಂದು ಆರಾಧ ಮೂರ್ತಿಯ ನೆಚ್ಚಿನ ಶಿವದುರ್ಗಾ ಪರಮೇಶ್ವರಿ ಸಾಷ್ಟಾಂಗ ವಂದಿಸ ಒಂದು ಗುರುಕುಲಾಂಚ ನಿತ್ಯಾನಂದ ಸ್ವಾಮಿನ ಪಾದಗಳು ವಂದಿಸ ಒಂದು. ಇನ್ನಿತ ಶಿವರಾತ್ರಿದ ನಮ್ಮನೇಲೆ ಶಿವನ ಕಡೆ ಬಂದ ಪ್ರಕಾರ ಮುದ್ದುಕೃಷ್ಣ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ಎಂಕಲ ದೀಪದ ಮೂಲಕ ಮುಂದೆ ಸೌಂದಲ್ಲ ಐನ ಪ್ರಕಾರ ಭಗವಂತನ ಕಾರ್ಯ ಈ ಮಾಂದ ನಮ್ಮ ಸೇರಿದ ದೇವದ ಕಾರ್ಯ ಮಂತೊಂದಿಲ್ಲ ಭಜನಾಂಡ್ ನಮ್ಮ ದೇವರನ್ನು ಕೆಲವು ತರಡು ತುಯರಾಪುಡು ಐದ ಪ್ರಮುಖವಾದ ಆರಾಧನೆ ಮೂಲಕ ತುಯರಾಪುಡು ಅಂಚನೆ ಭಗವಂತನ ಸತ್ಸಂಗದ ಮೂಲಕ ಧ್ಯಾನದ ಮೂಲಕ ಅಂಚನೆ ಭಜನೆ ಮೂಲಕ ಇಂಥ ಹೊರತು ನಮ್ಮ ಭಜನೆ ಹೊಂದಿದ್ದೇನೆ ಅರ ಚಿರಂಬಿ ಭಗವತಿ ಮಹಿಳಾ ಸಂಘದಲ್ಲಿನ ಭಜನೆ ಎಂಗಳು ಎತ್ತೋ ಕಡಿಡು ತೋಂದುಲ್ಲೆ ಆ ಅಪ್ಪೆ ವಿಜಯಕ ಭಾರಿ ಪ್ರೀತಿಲಿ ಭಜನೆ ನಿಮಿತ್ತ ಸರಸ್ವತಿನ ಒಲಿಸೊಂದು ನಿರ್ಬಂಧಲಿತ್ತೆ ದಯಬಂಡ ಭಜನೆ ಏರೆಗ್ಲ ಪನಿರ ಸಾಧ್ಯತೆ ಇಜ್ಜಿ ಏತೋ ಕಷ್ಟಲುಂಡು ಭಜನೆ ನಿಮಿತ್ತ ಅವು ಭಕ್ತಿತ್ನ ಮಾತ್ರ ಭಜನೆ ಬನ್ನಿರ ಸಾಧ್ಯತೆ ಆ ಒಂದು ಭಕ್ತಿ ಆರ ಮುಖಾಂತರ ಉಂಡು ಆರ ಮುಖಾಂತರ ಸಮಾಜಕ್ಕೊಂದು ಎಡ್ಡೆ ಜೋಗ್ಲಿಗೆ ಅವಡು ಹಿರಿಯಕ್ಲಿಗೆ ಒಂದು ಪ್ರೇರಣೆ ಆದ ಸಾಧ್ಯತೆ ಉಂಟು ಭಗವಂತನು ತುಯರ ಸಾಧ್ಯ ಭಕ್ತಿ ಭಜನೆಯ ಮೂಲಕ ಪಂಪೇರಿ ಅಂಚೆನ ಆರ ಭಜನೆ ಮುಂದೆ ಸಂದುಲ್ಲ ಎಂಕುಲ ಯಾನು ಓ ಸ್ಟೇಜ್ ಕಾರ್ಯಕ್ರಮ ಆರ ಭಜನೆ ಮುಖ್ಯವಾದ ಉಪ್ಪೇರಿ ಅಲ್ಲ ಅವು ದಯಬಂಡ ಏರೆಗ್ಲ ಒದಗುಜಿ ಭಜನೆ ಮನ್ಪುರಂಚಿನ ಭಾಗ್ಯ ಅವು ಕೆಲವರಿಗೆ ಮಾತ್ರ ದಯಬಂಡ ನಮ್ಮ ಇಲ್ಲ ತುಲೈತೆ ನಮಗೆ ಟಿ ವಿದ ಕೈತಲ್ಲಿ ತೋಬರ್ತು ಕುಲ್ಲಿರೋ ಭಕ್ತಿ ಉಪ್ಪುನ ಅಲ್ಲ ಭಜನೆ ಮುಖಾಂತರ ಏರೆಗ್ಲ ಭಕ್ತಿ ಉಪ್ಪುಜಿ ಆ ಭಕ್ತಿಯ ಮಾರ್ಗ ಅದು ತೋಪ ಒಂದಿಲ್ಲ ನಮಗೆ ಏರ್ಲ ಅಂಚಿನ ಕಾರ್ಯ ಮನ್ಪುಜಿ ಬಾರಿ ಖುಷಿ ಆಂಡಿ ಎಂಗಳು ಏಪ ಕಾರ್ಯಕ್ರಮ ಭಜನೆ ನಡತುಂದು ನಾನು ಅವು ದೇವನ ಸಂಕೀರ್ತನೆ ಬರೋಣ ಆರ ಸರಸ್ವತಿ ಒಲಿಯೋಡಾರಿಗೆ ಇದು ನೇರಕ್ಕೆ ಭಕ್ತಿ ಪೂಜೆ ಆಯ್ತು ಮಿತ್ತೆ ಎಂಕ್ಳಿಗೆ ಅವಳು ಆರಾಧನೆ ಮನ್ಪೊಂಡು ಆಯ್ತು ಭಕ್ತಿ ಬೋರ್ಡ್ ಭಗವಂತನ ಅನುಗ್ರಹ ಬೋರ್ಡು ಇನ್ನು ಮಾಂತ ಮೂರು ಸೇರಿದ ನಮ್ಮ ಈ ಕಾರ್ಯ ಮನ್ಪೊಂಡ ನಮಗೆ ಭಗವಂತನ ಅನುಗ್ರಹ ಶಿವನ ಅನುಗ್ರಹ ಸೋಮನಾಥನ ಅನುಗ್ರಹ ಪರಿಪೂರ್ಣ ಉಂಟು ಪನಿರಾನಿಕೆ ಪಣ್ಣಂದುಲ್ಲೆ ಅಂಚಾರ್ದಾರ ಭಕ್ತಿ ದಯ ಬಂಡ ನಮ್ಮ ಹಿಂದೂ ಧರ್ಮಗಳು ಪ್ರಾಮುಖ್ಯವಾದ ನಮ್ಮ ಬದುಕುಂಡು ನಾಂಡ ಭಕ್ತಿ ಮಾರ್ಗ ಮಾತ್ರ ಸಾಧ್ಯ ಭಕ್ತಿ ಮಾತ್ರ ಜನಕ್ಲಿಡ ಪ್ರೀತಿ ವಿಶ್ವಾಸ ಭಾವನೆಗಳಿಗೆ ನಮಗೆ ಆಗಲೇ ಮಿತ್ತು ಮುಂದೆ ಆ ಪ್ರೀತಿ ಭಾವನೆಯನ್ನು ಉಳಿಸಾರ ಸಾಧ್ಯ ಉಂಟು ಇದನ್ನ ನಮಗೆ ಕುಟುಂಬದ ಪ್ರೀತಿ ಗೌರವ ಬರೋಡು ನಾಂಡ ಸಂಸ್ಕಾರವನ್ನು ಹಿರಿಯಕ್ಕಳು ಕೊರಿಯರ್ನ ಮಾತ್ರ ನಮಗೆ ಬದುಕಿರೋ ಸಾಧ್ಯತೆ ಉಂಟು ಅವು ಇನ್ನು ನಮ್ಮ ಒಂದೇ ಧರ್ಮದ ಅಪ್ಪೆ ಜೋಕ್ ಲೆಕ್ಕ ಮೂಲ ಸೇರಿದೆ ಮಾಂತೆಲ್ಲ ಭಕ್ತಿದ ಮಾರ್ಗಗಳು ನಮ್ಮ ಮುಂದುವರಿಲ್ಲ ಭಕ್ತಿ ಮಾರ್ಗವನ್ನು ಶಿವನ ಕಡೆಗೆ ನಮ್ಮ ಸಮರ್ಪಣೆ ಮಂದೊಂದಿಲ್ಲ ಅಂತರ್ದಲ್ಲ ಒಂದು ಅಂಚಾರ್ದಾರ ನಮ್ಮ ಇಲ್ಲಿ ದೀಪದ ಮೂಲಕ ದೇವರನ್ನು ತುಯ್ಯ ಭಜನೆ ಮೂಲಕ ಸರಸ್ವತಿನ ಒಲಿಯ ಸೋಮನಾಥನ ಶಿವನ ಶಿವರಾತ್ರಿದ ಒಂದು ಪುರ್ಲುದಾಯನಂಚಿನ ದಿನ ಇನಿ ಆ ಶಿವನ ಕಡೆಗೆ ನಮ್ಮ ಇನ್ನು ಮಾಂತೆಲ್ಲ ಆ ಶಿವ ದರ್ಶನ ಮಂತರ ನಮ್ಮ ಮುಂದುವರೆಯಲ್ಲ ಅವಳ ಮಂತ್ರಂಚಿನ ಸತ್ಕರ್ಮನ ದೇವರ ಪರಿಪೂರ್ಣ ನಮ್ಮ ಮಾಂತರಿಗ ಒದಗಾದ ಕೊರಡು ನಿಗಲಿ ಮಂತ್ರಂಚಿನ ಕಾರ್ಯಗಳ ಶಿವನ ಪರಿಪೂರ್ಣ ಅನುಗ್ರಹ ಸೋಮನಾಥನ ಅನುಗ್ರಹ ನಮ್ಮ ನೆಚ್ಚಿನ ಶಿವ ದುರ್ಗಾ ಪರಮೇಶ್ವರ ಅನುಗ್ರಹ ಸದಾ ಮೇಲೆ ಉಪ್ಪಡೆ ದುಂಬು ಗೆಳ್ಳೆ ರೀತಿಯಲ್ಲಿ ಬೆಳವಣಿಂಚಿನ ಭಾಗ್ಯನ ಭಗವತಿ ಅನುಗ್ರಹ ಮನ್ಪಡು ಪಂಡದೆ ಆ ಭಗವತಿಗಳ ಆ ಶಿವ ದುರ್ಗಾ ಪರಮೇಶ್ವರ ಉಳಿಸುವಂತಹ ಆ ಮಾರ್ಗ ಭಜಕರಿಗೆ ಪ್ರೀತಿಪೂರ್ವಕವಾದ ಶುಭ ಸಂದೇಶವನ್ನು ನೀಡಿದಂತಹ ಪರಮ ಪೂಜ್ಯ ಸ್ವಾಮಿಗಳಿಗೆ ವಂದಿಸುತ್ತಾ ಮುಂದೆ ವೇದಿಕೆಯಲ್ಲಿ ಸಾಯಿ ಮಂದಿರ ಪಿಲಾರು ಇದರ ಪ್ರಧಾನ ಅರ್ಚಕರು ಶ್ರೀ ದಿನೇಶ್ ಶರ್ಮಾ ಇದ್ದಾರೆ. ತಮ್ಮ ಶುಭ ಸಂದೇಶದ ಮಾತುಗಳಿಗೆ ಅಟ್ಟುಗಾಗಿ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇನೆ. ಘೃತಂ ಪಾಪಂ ವಜ್ರಲೋಪೋ ಭವಿಷ್ಯತಿ ಪನ್ಪುನಕನೆ ನಮ ದುಂಬುದ ಜನ್ಮೋಡು ಒವೇ ರೀತಿದ ಪಾಪಕರ್ಮಾಂಗಳೇನು ಮಲ್ತೊಂದು ಬತ್ತನ ನೀ ತಂಡಲ ಈ ಜನ್ಮೋಡೈನು ವಾ ರೀತಿಡು ನಾಶ ಮಲ್ಪೋಡು ಪುಣ್ಯ ಸಂಪಾದನೆ ಮಲ್ಪೋಡು ಪಾಪಲೇನು ನಮ್ಮ ಕ್ಷಯ ಮಲ್ಪೋಡು ನೀ ತಂಡ ಅವು ಮುಖ್ಯವಾದ ಒಂದನೇ ಕಾರಣ ಜಪ ಮಲ್ಪೋಡಿಗೆ ಅಂಚನೆ ಮುಖ್ಯವಾದ ಭಗವಂತನ ಧ್ಯಾನ ಮಲ್ಪೋಡಿಗೆ ಐನ ಒಟ್ಟಿಗೆ ವಿಶೇಷವಾದ ಭಜನಾ ಸಂಕೀರ್ತನದ ಒಟ್ಟಿಗೆ ಭಗವಂತನ ನಮ್ಮ ಒಲಿಸವಂಡ ಖಂಡಿತವಾದಿಲ್ಲ ಅಂಚಿತನ ಪಾಪುಲು ಮಾತ ಪರಿಹಾರ ಅದು ನಮಗೆ ಅನೇಕ ರೀತಿಯ ಪುಣ್ಯ ನಮ್ಮ ಜೀವನದ ಸಂಪಾದನೆ ಆಪಣು ಮುಖ್ಯವಾದ ಈ ಒಂಜಿ ಮುದ್ದು ಕೃಷ್ಣ ಅಂಚನೆ ಸಾಂಸ್ಕೃತಿಕ ಟ್ರಸ್ಟ್ ತಗೊಟ್ಟು ಈ ಒಂಜಿ ನೆಲೆಟ್ ಮೂಲ ವಿಶೇಷವಾನಂಚಿತ್ತನ
ಭಗವಂತನ ಒಂಜಿ ಆರಾಧನೆ ಅವನುಂಡು ಅವೇ ರೀತಿಯ ಮುಖ್ಯವಾದ ಅನೇಕ ರೀತಿಯ ಸಾಂಸ್ಕೃತಿಕ ಆಧ್ಯಾತ್ಮಿಕವಾದ ಅಂಜನೆ ಧಾರ್ಮಿಕವಾನಂಜೆತ್ತನ ವಿಚಾರತೆಲ್ಲ ಮೂಲು ಈ ಸಾನ್ನಿಧ್ಯೋಡು ಅತನ ಈ ಸ್ಥಳ ಭಾಗ ನಡತ್ತುಂಡು ಅವಗಂಡ ಮುಖ್ಯವಾದ ಬೇತೆ ಬೇತೆ ನಮ್ಮ ವಿಚಾರತೆಲೆಗೆ ಅನೇಕ ರೀತಿಯ ಖರ್ಚಿಲೇನು ಮಾತ ನಮ್ಮ ಮಲ್ಪೆರೆ ಸಾಧ್ಯತೆ ಉಂಡು ಜೀವನಡು ಆನಲ ಭಗವಂತನ ಒಂಜಿ ಆರಾಧನೆಗೆ ಆಧ್ಯಾತ್ಮಿಕ ವಿಚಾರತೆಲೆಗೆ ನಮ್ಮ ಒವೇ ರೀತಿಯ ಖರ್ಚು ಮಲ್ತಂಡ ಐನ 10 ಪಾಲು ಉತ್ಪತ್ತಿದ ಸಾಧಿನ ದೇವೇರು ನಮಗೆ ಧ್ವಜಪಾತ ಕೊರ್ಪೇರು ಪನ್ಪುನಂಜೆತ್ತ ನಾವು ಮುಖ್ಯವಾದ ಶಿವರಾತ್ರಿದ ಪರ್ವಕಾಲ ಅಂಜಿತ್ತನ ಶಿವರಾತ್ರಿದ ಪರ್ವಕಾಲಡ್ ಈ ಒಂಜಿ ಸ್ಥಳ ಭಾಗದ ಆ ಶಿವನಡೆಗೆ ಅಂಜನೆ ಪಾದಯಾತ್ರೆ ಅತನ ಮುಖ್ಯವಾದ ನಮ್ಮ ನಡಿಗೆ ಪನ್ಪುನಂಜೆತ್ತನೆ ವಿಶೇಷವಾನಂಜಿತ್ತನ ಅಭಿಯಾನ ಅವೇ ರೀತಿಡ್ ವಿಶೇಷವಾನಂಜಿತ್ತನ ಒಂಜಿ ಸೇವೆ ಎಂದು ಪನ್ನುಲಿ ಮುಖ್ಯವಾದ ಅಂಚಿತ್ತನ ಒಂಜಿ ಸೇವೆಡು ನಮ್ಮ 10 ಜೋಕ್ಲನಲ್ಲ 1 ಜೋಕ್ಲನೆಲಕ ಒಟ್ಟು ಸೇರಿದು ಏಕಚಿತ್ತ ಮನಸ್ಸುಡು ಆ ಭಗವಂತನ ಒಂಜಿ ಶಿವನ ಧ್ಯಾನನ್ನು ಮಲ್ತೊಂದು ಅಂಜನೆ ಸೋಮನಾಥೇಶ್ವರ ಮಾಗಣೆದ ಒಡೆಯೆ ಸೋಮನಾಥೇಶ್ವರ ದೇವರನ ಸಾನ್ನಿಧ್ಯದ ನಡೆಕ್ ನಮ್ಮ ಇನಿ ವಿಶೇಷವಾದ ಆ ಒಂಜಿ ನಡಿಗೆಯನ್ನು ನಮ್ಮ ಮಲ್ತೊಂದುಲ್ಲ ಅಂಜನೆ ಆ ಸಾನ್ನಿಧ್ಯೋಡು ನಮ್ಮ ವಿಶೇಷವಾದ ಒಂಜಿ ಪೂಜೆಯನ್ನು ಕೊರೊಂದುಲ್ಲ ಶಿವರಾತ್ರಿ ತಂಡ ಅಂಜನೆ ಮುಖ್ಯವಾದ ಒಂಜಿನೇದಾದ ಭಗೀರಥ ಪುನಂಜತ್ತನ ಅಂಜಲ್ಮ ಮುಖ್ಯವಾದ ಆ ಮುನಿ ತಂಡ ರಾಜಕುಮಾರಿ ಅತನ ಋಷಿ ಅವಗಂಡ ಆ ಗಂಗೆನ ಅಂಜನೆ ಭೂಮಿಗೆ ಕೊಂಡರಡು ಪನ್ಪುನಂಚೆತ್ತನ ಉದ್ದೇಶ ಇಪ್ಪುಂಡು ಅವಗಂಡ ಗಂಗೆಡ ಪ್ರಾರ್ಥನೆ ಮಲ್ತೊಂದಂಚೆತ್ತನ ಸಂದರ್ಭಡು ಆ ಗಂಗೆಗೆ ಅಹಂಕಾರ ಇಪ್ಪುಂಡು ಅವಗಂಡ ಯಾನು ಭೂಮಿಗೆ ಬರಡೊಂದಿ ತಂಡ ಅಂಜನೆ ಬೇತೆ ಏನ ಇದಿಲ್ಲ ಅಂಜನೆ ಮುಖ್ಯವಾದ ಏನನ್ನು ಭೂಮಿಗೆ ಕೊನರಿಯರೆ ಸಾಧ್ಯತೆ ಇಜ್ಜಿ ಅವು ಶಿವಡ ಮಾತ್ರ ಸಾಧ್ಯ ಅಂದ್ ಅವಗಂಡ ಆ ಭಗೀರಥೆ ಅವಗನ ಶಿವನ ಧ್ಯಾನ ಮಂತೊನ್ವೇರು ಅವಗಂಡ ಅಂಚಿತ್ತನ ಶಿವನ ಧ್ಯಾನಡ್ ಅಂಜನೆ ಶಿವದೇವೇರು ಪರಿಪೂರ್ಣವಾದ ಮೆಚ್ಚಿದಾರಿಗೆ ಅನುಗ್ರಹನು ಕೊರ್ನಗ ಅಂಜನೆ ಮುಖ್ಯವಾದ ಗಂಗೆನು ಅಂಜನೆ ದೇವಲೋಕ ಅದು ಈ ಭೂಮಿಗೆ ಎಂಚಾನಲ ಕೊನ್ನರುಡು ಪನ್ಪುನಂಚಿತ್ತನ ಉದ್ದೇಶನ ತಿರಿಪಾನಗ ಐಕ ಆ ಒಂದು ಒತ್ತೊಣ್ಣಂಚಿತ್ತನ ಶಿವದೇವರು ತಾನು ಜಟಾಧಾರಿಯಾದ ಅಂಜನೆ ಗಂಗೆನು ವರಮಂತೊಂದು ಆ ದೇವಲೋಕ ಅದು ರಭಸವಾದ ಬರ್ಪುನಂಚಿತ್ತನ ಭೂಮಿಗೆ ಬರ್ಪುನಂಚಿತ್ತನ ರಭಸನ್ ತನ್ನ ಜಟತ್ ಅಂಜನೆ ಉಂತದು ನಿಧಾನವಾದ ನಮ್ಮ ಭೂಮಿಗೆ ಕೊಣತನಂಚಿತ್ತನ ದಿನವು ನಂಡ ಅವು ಶಿವರಾತ್ರಿದ ದಿನ ಶಿವನ ಮದಿಮೆಯನಂಚಿತ್ತನ ದಿನವು ಒಂದಿತ್ತಂದ ಅವೇ ಶಿವರಾತ್ರಿಗೆ ಅವಾಗನ ಇಂಚ ವಿಶೇಷವಾದ ಅಂಜಲ್ಪ ಅನೇಕ ರೀತಿಯ ಅಂದೆ ಶಿವ ಕಲ್ಯಾಣಡು ಲಿಂಗ ಕಲ್ಯಾಣಡು ಅಂಜನೆ ಮುಖ್ಯವಾದ ಶಿವನ ಬಗ್ಗೆ ಶಿವರಾತ್ರಿದ ಬಗ್ಗೆ ನಮ್ಮ ಬೇಡರ ಕಣಪ ಪಿಕ್ಚರ್ ತೂದಿಪ್ಪ ಅತನ ಐನ ಕಥೆಲ್ಲ ಕೇಂದ್ರದಿಪ್ಪ ನಗ ಅಂಜನೆ ಆಯಗೆ ಕತ್ತಲೆಡು ಅಂಜನೆ ಮುಖ್ಯವಾದ ಒಂಜಿ ಮರತ್ತ ಬುಡನ ಆಶ್ರಯ ಮಂತೊಂದು ಆ ಇಪ್ಪುನಂಜೆತನ ಸಂದರ್ಭಡು ಪ್ರಾಣಿಲಿ ಆಯನ ಅಂಜನೆ ಮುಖ್ಯವಾದ ಅಂಜಲ್ಪ ಮುಖ್ಯವಾದ ಚೀರಾಟ ಐನ ಕೀರಾಟ ಮಾತ ಕೇಂದ್ರದ ಪೋಡಿದು ಒಂಜಿ ಮರನು ಮೆಲ್ಲ ಮರನು ಬರ್ತದ ಕುಳ್ಳುವೆ ಆ ಮರವು ಒಂದು ಆಯ್ಗೆ ಗೊತ್ತಿಪ್ಪುಜಿ ಅಂಚನೆ ಮುಖ್ಯವಾದ ಆಯ್ಗೆ ನಿದ್ರೆನೇ ಬರ್ಪುಜಿ ದಯಪಂಡ ಪೋಡಿಗೇಡು ಏಪ ಪ್ರಾಣಿಲು ಬರ್ಪುಂಡ ಎನ್ನ ಪ್ರಾಣಹರಣ ಮಲ್ಪುಂಡ ಪರಂಜಿತ್ತನ ಪೋಡಿಗೇಡು ಆ ಸಂದರ್ಭಡು ಮುಖ್ಯವಾದ ಆ ಇಡೀ ದಿನ ರಾತ್ರಿ ಪೋಡಿಗೇಡು ಐಟಿತ್ತನಂಚಿತ್ತನ ಒಂಜಿ ಹಿರೇನು ದೆತ್ತದು ಒಂಜಿ ತೀರ್ಥಪಾಡೊಂದಿಪ್ಪುವೆ ಅವು ಮಾತ ಒಂಜಿ ಲಿಂಗ ಶಿವಲಿಂಗ ಪುನಃ ಮರತ ಬಿಡೊಟ್ಟು ಆ ಶಿವಲಿಂಗಗೆ ಅರ್ಚನೆದ ಲೆಕ್ಕ ಆ ಒಂಜಿ ಹಿರೆ ಬೂರೊಂದಿಪ್ಪುಂಡು ಕಾಂಡದ ಸೂರ್ಯ ಉದಯದ ಸಮಯಡ್ ಅಂಜಲ್ಪ ಮುಖ್ಯವಾದ ಆ ಶಿವದೇವರಿಗೆ ಮೆಚ್ಚಿದೆ ಶಿವದೇವರಾಗಿ ಅನುಗ್ರಹ ಕೊಪ್ಪಿರ ದಯಪಂಡ ಇಡೀ ದಿನ ಜಾಗರಣೆಡು ಆಯೆ ನಿದ್ರೆ ಬಿಡ್ದು ಆ ಶಿವಲಿಂಗಗೆ ಬಿಲ್ವಪತ್ರದ ಅವು ಬಿಲ್ವಪತ್ರದ ಮರ ಅವಾಗ ನಾ ಬಿಲ್ವಪತ್ರದ ಮರ ಪಂಡದಾಗ ಬೇಡಗೂ ಗೊತ್ತಿಪ್ಪುಜಿ ಅಂಚಿತ್ತನ ಬಿಲ್ವಪತ್ರದ ಒಂಜಿ ಪತ್ರನು ಇಡೀ ದಿನ ರಾತ್ರಿ ಅಂಜನೆ ಮುಖ್ಯವಾದ ಈಕ ಅರ್ಚನೆ ಮಂತನೆ ಇದು ಶಿವಪಾರ್ವತಿನ ಅನುಗ್ರಹ ಹಾಕೊಂಡು ಅವೇ ಮುಖ್ಯವಾದ ಆಯೆ ಬೇಡ ಅಂಜಲ್ಪ ಮುಖ್ಯವಾದ ವಾಲ್ಮೀಕಿ ಪನ್ಪುನಂಚಿತ್ತ ಮಹಾ ಋಷಿಯಾಪೆ ಅಂಜನೆ ಮುಖ್ಯವಾದ ಅಂಚಿತ್ತನ ಮುಖ್ಯವಾದ ಮಹಾಭಾರತನಲ್ಲ ಅಂಜನೆ ಬರೆಪ್ಪೆ ಅವಾಗನ ಮುಖ್ಯವಾದ ಅಂಚಿತ್ತನ ದಿನವು ಒಂದಿ ತಂಡ ಅವು ಶಿವರಾತ್ರಿಗೆ ಅವಾಗನ ಅಂಚಿತ್ತನ ಶಿವರಾತ್ರಿನೇ ಇನ್ನಿತ ದಿನ ತಾನೇ ನಮ್ಮ ಮಾತೆರ್ಲ ಭಕ್ತಿಡು ಅಂಜಲ್ಪ ಶ್ರದ್ಧೆಡು ನಂಬಿಕೆ ವಿಶ್ವಾಸನ ದೀಡೊಂದು ನಮ್ಮ ಆಚರಣೆ ಮಲ್ಪುಗ ಆ ಶಿವಪಾರ್ವತಿ ಮಾತೆರೆಗಳ ಕಲ್ಯಾಣ ಮಲ್ಪಡು ಮಾತೆರೆಗಳ ಸುಖ ಸಂತೋಷ ನೆಮ್ಮದಿ ಆಯುಷ್ಯ ಆರೋಗ್ಯ ಭಾಗ್ಯನ ಪ್ರಾಪ್ತಿ ಮಲ್ಪಡು ಸರ್ವೇ ಜನ ಸುಖಿನೋ ಭವಂತು ಹೋ ಪನ್ಪುನ ಲೆಕ್ಕನೆ ಮಾತೆರೆಗಳ ಭಗವಂತೆ ಎಡ್ಡೆ ರೀತಿಯ ಅನುಗ್ರಹನು ಕೊಡ್ದು ಸರ್ವ ಮಂಗಳನು ಮಂತದು ನಿಖಲದಾದ ಉದ್ದೇಶ ದೀದು ಈ ಒಂದು ಕಾರ್ಯಕ್ರಮವನ್ನು
ಮಂತೊಂದುಲ್ಲಾರ ನಿಕ್ಲ ಉದ್ದೇಶನ ಶಿವಪಾರ್ವತಿ ಈಡೇರ್ಸದು ಕೊಡ್ದು ಅಂಜನೆ ಗ್ರಾಮಗೂ ರಾಜ್ಯಗೂ ದೇಶಗೂ ಮಾತೆರೆಗ್ಲ ದೇವರು ಸುಭೀಕ್ಷನ್ ಮಂತದ ಕಾಪಾಡ್ಲೇ ಪಂಡದು ಪ್ರಾರ್ಥನೆ ಮಂತೊಂದು ರಡ್ಡು ಪಾತೆರನ್ನು ಚುಗ್ಗಿದೀಪೆ ಮಾತೆರೆಗ್ಲ ದೇವರು ಎಡ್ಡೆ ಮಲ್ಪಾಡು ಪಂಡದು ರಡ್ಡು ಪಾತೆರೆ ಮುಗಿಯುತ್ತವನು. ಶಿವಭಕ್ತರ ಪಾಲಕ ಮಂಗಳಕರಕವಾಯಿನ ಇಂಚಿನ ಇನಿತ ದಿನ ಶಿವರಾತ್ರಿ ದಾನಿ ಜಾಗರಣೆ ಮಲ್ತದೆ ಶಿವ ಧ್ಯಾನ ಮಲ್ತದೆ ಶಿವನ ಕೃಪೆಗೆ ಪಾತ್ರರಾಪ್ನ ಈ ಪೊರ್ತುಡು ಬಾರಿ ಪುರ್ಲದ ಶುಭ ಸಂದೇಶವನ್ನು ಈ ಕಾರ್ಯಕ್ರಮಕ್ಕೆ ನಂಚಿನ ಶ್ರೀ ದಿನೇಶ್ ಶರ್ಮಾ ಮೇರೆಗೆ ಸುಲ್ಮೆನ ಸಂದೇಶ ಬಂದದ್ದು ಕಾರ್ಯಕ್ರಮಗಳು ಸುರೇಶ್ ಭಟ್ನಗರ ನಮ್ಮೊಟ್ಟಿಗೆ ಎಲ್ಲರೂ ಅಪ್ಪ ಭಗವತಿಗೆ ಸಾಷ್ಟಾಂಗ ಅಡ್ಡ ಬರುವುದು ಅಂಚನೆ ಗ್ರಾಮದ ದೇವರಾಯನ ಸೋಮನಾಥ ದೇವರಿಗಳ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ಇನಿ ನಮ್ಮ ಗ್ರಾಮದ ದೇವರಾಯನ ಸೋಮನಾಥನ ಸನ್ನಿಧಿಗೆ ಇನಿ ಮುದ್ದುಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ಹಿಡಿದು ನಡತೊಂದು ಪೋಪನಂಚಿನಂಜಿ ಬಾರಿ ಭಕ್ತಿದ ಸೇವೆ ಕೊರಪನಂಚಿನ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಮ್ಮ ಮಡ್ಯಾರದ ಎಂಕಲಿಗೆ ಊರ್ದ ಸ್ವಾಮೀಜಿ ಅಂತ ಬಂದಲ್ಲಿ ಎಂಕಲ ಊರ್ದ ಸ್ವಾಮೀಜಿ ಇಲ್ಲ ಯಾಮನ್ಪುನಾಥ ಎಂಕಲ ಊರುಡು ಪುನಃ ಸ್ವಾಮೀಜಿ ಎಂಕಲಿಗೆ ಮುಖ್ಯ ಏನು ಯಾರಿಗೆ ಗೊತ್ತುಂಟು ಎರಡು ಮೂಜಿ ಕಾರ್ಯಕ್ರಮ ಏನಪ್ಪಂತೆ ಊಲ ಕಾರ್ಯಕ್ರಮಗಳು ಲೆಪ್ಪನಾಗ ನಮ್ಮ ಊರದ ಸ್ವಾಮೀಜಿ ನಕ್ಲೇನು ಲೆಪ್ಪುಗ ಅನ್ಪನ್ಪು ಒಂದು ಪ್ರಸ್ತಾಪನೆ ನೀನು ಮುದ್ದುಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ತಕ್ಕ ಲೈನ್ ಇನಿ ಮಲ್ತಿದ್ದಾರೆ ನಿಜವಾದ್ಲೇ ಏನಾಗ್ಲಿಕ್ಕೆ ಸುರುಕಾದ ಅಭಿನಂದನೆ ಮಲ್ಪ ಅಂಚನೆ ಎಂಕನ ಈ ಭಾಗದ ಮರಂತಾನೆ ಸಾಯಿಬಾಬಾ ಮಂದಿರ ಮಲ್ತಿನಂಚಿನ ಧರ್ಮದರ್ಶಿಲ್ಲರು ಆರಲ್ಲ ಎಂಕಲ ಚಾಮುಂಡಿ ಕ್ಷೇತ್ರದ ಎನ್ನ ಆತ್ಮೀಯ ಗಿರೀಶ್ಲ ಬೊಕ್ಕ ನಾಗಕಣಿಕೆ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಲ್ಲ ಅಂಚನೆ ನಮ್ಮ ಧೂಮಾವತಿ ಬಂಟ ಸಂಘದ ಐತ ಅಧ್ಯಕ್ಷರು ಎನ್ನ ಆತ್ಮೀಯರು ಅಂಚನೆ ಎಂಕೆಲ್ಲ ಭಗವತಿ ಕ್ಷೇತ್ರದ ಅಧ್ಯಕ್ಷರಲ್ಲ ಅಂಚನೆ ನಂದ್ಯ ಗ್ರಾಮದ ಗುರಿಕಾರನ ಇನಿ ಎಂಕಲ ಊರದ ಕಾರ್ಯಕ್ರಮ ಬೈದರು ಅದನ್ನೆಲ್ಲ ಯಾನು ಮುದ್ದುಕೃಷ್ಣ ಸಂಸದ ಒಂಜಿ ಸದಸ್ಯ ಆದ ಅದನ್ನು ಸ್ವಾಗತ ಮಾಡ್ತೇನೆ ಅಂಚನೆ ಎಂಕಲ ಗುರಿಕಾರ ನಿಖಿಲ್ ಗುರಿಕಾರ ಉಳ್ಳೇರು ಎಂಕಲ ಮಹಿಳಾ ವಿಭಾಗದ ಸಂಚಾಲಕಿ ಉಳ್ಳೇರು ಅಂಚನೆ ಎಂಕಲ ಕೋಶಾಧಿಕಾರಿ ಉಳ್ಳೇರು ಅಂಚನೆ ಎಂಕೆಲ್ಲ ಕುಡೊಂಜಿ ಅಂಚನ ಬಂದಾಗ ಸ್ವಾಮೀಜಿ ಎಂಕ ಮಸ್ತ್ ಹೆಮ್ಮೆ ಆಡು ದಾಯ ಬಂದಾಗ ಕುಶಲ ಬರ್ತೀವಿ ಎಂಕೆಲ್ಲ ದೇವಸ್ಥಾನದ ಭಜನಾ ಮಂದಿರನ ಭಾರಿ ಇರಿನ ಭಾಷಣ ಅಧ್ಯಕ್ಷರು ಇಜ್ಜಾಲು ಭಾರಿ ಬುಗಾರಿಯರಿತ್ತೆ ನಿಜವಾಗ್ಲ ಎಂಕ್ಲಿಗೆ ಭಾರಿ ಅಭಿನಂದನೆ ದಾಯ ಬಂದಾಗ ಎಂಕಲು ನೆನತೀಜೆ ಎಂಕೆಲ್ಲ ಭಜನಾ ಮಂಡಳಿ ಈ ನಮ್ಮನೆ ಪೂರ ಎಂಕ್ಲಿಗೆ ಕ್ಷೇತ್ರದ ಪೂರ ಬರ್ಪುನು ಬಂದದು ನಿಜವಾದ್ಲ ಎಂಕ್ಲಿಗೆ ನೀ ಏನು ಸಪೇಟ್ ಯಾನು ಆರು ಪನ್ನಾಗನೇ ಎಂಕ್ ನಿಜವಾದ್ಲ ಅಪ್ಪ ಭಗವತಿನ ನಲ್ಲ ಅಕ್ಲಿಗೆ ಸೇವೆ ಮಲ್ಪನಂಚಿನ ಭಾಗ್ಯ ಕೊರಡು ಅಂಚನೆ ಇನಿ ನಡಪನಂಚಿನ ಕಾರ್ಯಕ್ರಮ ಎಂಕಲ ನೆತ್ತ ಎನ್ನ ಆತ್ಮೀಯರ ಕ್ಲಿಕ್ ಚಂದ್ರಕಾಂತ್ ಬಕ್ಕ ಅಶೋಕ್ ಗುರಿಕಾರ್ ಬಕ್ಕ ಅರ್ನ ಮೆಕ್ಕಿಬಲ ಏನಕ್ಕಲ್ಲ ಮುಕ್ಕಲು ದುಂಬುರ್ದಿಂಚಲ ಮಲ್ತು ಅಂತೇಳಿ ಅಂಚ ಸುರುಕಾದಲ್ಲ ಸುರುಕು ಮಲ್ಪನಾಗ ಎಂಕಲು ನೆಟ್ಟು ಪುರ ಭಾಗಿಯಾದ ಭಾರಿ ವಿಜೃಂಭಣೆ ಆಗ್ತದೆ ನನ್ನ ಪನ್ಪುನೆಂಚಿನ ಬಂದಾಗ ಎಂಚಿನಲ್ಲ ಇದಕ್ಕೆ ಕಾರ್ಯಕ್ರಮಕ್ಕೆ ಶುರುವೇ ಒಂಜಿ ಮೂಜಿ ತಿಂಗಳು ತಯಾರು ಮಾಡ್ತದೆ నేను ವಿಜೃಂಭಣೆ ಪೋಪನಂಚಿನ ಬರ್ಪೇರು ಸಕಾನಲ್ಲ ನಿಕ್ಕಲು ಪುರ ಮಲ್ಪಲೆ ಒಂಜಿ ದಾಯ ಪನ್ನಾಗ ಪೋಪನ ಸಂಖ್ಯೆ ವರ್ಷ ಜಾಸ್ತಿ ಆವಡತ್ತಂದ್ರೆ ಕಮ್ಮಿ ಆಂಡ ನಮ್ಮ ಒಂಜಿ ಧರ್ಮಾಗಿ ಅವು ಒಂಜಿ ನಮ್ಮ ಒಂಚೂರು ಪಿರಬತ್ತಿಲ ಕಾಪಲು ಒಂದು ನಡಿಗೆ ಆ ನಡಿಗೆ ಅಂಚಾರ ಬರಲಿ ನಮ್ಮ ನಡಿಗೆ ಅವರು ನಮ್ಮ ಧರ್ಮದ ಬಗ್ಗೆ ಭಾರಿ ಮಲ್ಲ ನಡಿಗೆ ಅದು ನಾನು ಬರೋಡು ಪಂಡದು ಪಣ್ಣೊಂದು ಇನಿ ಮಲ್ತಿನ ಕಾರ್ಯಕ್ರಮ ಇನ್ನು ಭಾಗವಹಿಸಿನಕ್ಕೂ ಪೂರ ಆ ಅಪ್ಪೆ ಭಗವತಿನೆಲ್ಲ ಅಂಚನೆ ಆ ಈಶ್ವರ ದೇವರನ್ನ ಆಶೀರ್ವಾದ ಉಪ್ಪಾಡು ಪೂರರಿಗೆಲ್ಲ ನಮ್ಮ ಊರಿಗೂ ಸುಖ ಶಾಂತಿ ಲಭಿಸಲು ಪಂಡದು ಪಣ್ಣೊಂದು ಎನ್ನಾರೆಡ್ಡು ಪಾತ್ರ ಮುಗಿತು ಸುಲ್ಮಲು ಕಾರ್ಯಕ್ರಮಕ್ಕೂ ಶುಭ ಸಂದೇಶ ನಂಚಿನ ಶ್ರೀ ಸುರೇಶ್ ಭಟ್ನಗರ ಅವರಿಗೆ ಸುಲ್ಮೇನ ಸಂದೇಶ ಬಂತು ಇದರಿಂದ ಈ ಒಂಜಿ ಚಾವಡ್ಡೆ ನಮ್ಮೊಟ್ಟಿಗೆ ಚೀರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಶ್ರೀ ಚಿದಾನಂದ ಗುರಿಕಾರ ನಮ್ಮೊಟ್ಟಿಗೆ ಇದನ್ನ ಗೌರವ ಉಪಸ್ಥಿತಿಯನ್ನು ಗೌರವಿಸೊಂದು ಅದೇ ರೀತಿ ನಿಖಿಲ್ ಗುರಿಕಾರ್ಲ ಚೀರುಂಬ ಭಗವತಿ ಕ್ಷೇತ್ರದ ಅರ್ಲ ಒಳ್ಳೆಯರ್ನ ಗೌರವ ಉಪಸ್ಥಿತಿಯನ್ನು ಗೌರವಿಸೊಂದು ದುಂಬುಗು ಈ ಕಾರ್ಯಕ್ರಮಗಳು ಸ್ಮರಣಿಕೆಯನ್ನು ತೋರ್ಪನಂಚಿನ ಕಾರ್ಯಕ್ರಮ ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಶ್ರೀ ಚೀರುಂಬ ಭಗವತಿ ಭಜನಾ ಮಂಡಳಿ ಉಳ್ಳಾಲ ದತ್ತ ಸದಸ್ಯರ ಬದ್ಧದ ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಲ್ಪಡ್ಕೊಂಡದ್ದು ಪ್ರೀತಿಪೂರ್ವಕವಾದ ಭಿನ್ನಯನ ಮಂತಂದಲ್ಲ ಪರಮ ಪೂಜ್ಯ ಸ್ವಾಮೀಜಿಲು ಈ ಸ್ಮರಣಿಕೆಯನ್ನು ಅಗ್ಲೆ ಕೊಡ್ದು ಪ್ರೀತಿಪೂರ್ವಕವಾದ ಗೌರವಿಸಿಕೊಂಡದ್ದು ಕೇಳೋದಲ್ಲ ಯಾಕಡೆ ಒಂಜಿ ಗಂಟೆ ಮಟ್ಟ ಬಾರಿ ಪುರ್ಲದ ಭಜನಾ ಸಂಕೀರ್ತನ ಆಡಬೇಕು ನಂಚಿನ ಶ್ರೀ ಚೀರುಂಬ ಭಗವತಿ ಭಜನಾ ಮಂಡಳಿ ಉಳ್ಳಾಲ ಅಂತ ಮಾತ ಸದಸ್ಯರು ಬದ್ಧದ ಶ್ರೀ ರಾಜರಾಜೇಶ್ವರಿ ಭಕ್ತರ ಭಜನಾ ಮಂದಿರ ಗುತ್ತಾರ ಅಂತ ಪ್ರಮುಖರ ಬದ್ಧದ ಸ್ಮರಣಿಕೆ ಸ್ವೀಕಾರ ಮಾಡಿಕೊಡ್ಕೊಂಡದ್ದು ಪ್ರೀತಿಪೂರ್ವಕವಾದ ಭಿನ್ನಯನ ಮಂತದಲ್ಲ ಶಿಕ್ಷಣ
ಕ್ಷೇತ್ರ ಗದ್ದಿದ ಅರ್ಚಕರು ಶ್ರೀ ಕೃಷ್ಣ ಭಟ್ಟನ ಮತಿಗೆ ಸೇರುತ್ತಾರೆ ಅರಣ್ಯ ಕಾರ್ಯಕ್ರಮಕ್ಕೂ ಪ್ರೀತಿ ಸ್ವಾಗತ ಮಾಡ್ತಂದಲ್ಲ ಪ್ರೀತಿಪೂರ್ವಕ ಗೌರವನು ಅಶೋಕ್ ಗುರಿಕರ್ ಬಂದದ ಅರಣ್ಯ ಪ್ರೀತಿಪೂರ್ವಕದಿಂದ ಕಾರ್ಯಕ್ರಮಕ್ಕೂ ಸ್ವಾಗತ ಮಲ ಅದೇ ರೀತಿ ಇಂಥ ಕಾರ್ಯಕ್ರಮಗಳು ಶಬ್ದ ಚಿತ್ರದ ಮುಖಾಂತರ ನಮಗೆ ಬಾರಿ ಕೊರಲುತ್ತಾರೆ ಶ್ರೀ ಸುಜಿತ್ ಐಲ್ಯಾಂಡ್ ಇಂದ ರೇಮಂತದ ವೇದಿಕೆ ಬಂದದ ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಿಕೊಂಡು ಪ್ರೀತಿಪೂರ್ವಕದ ಭಿನ್ನಾನ ಬಂದದಿಲ್ಲ ಸುಜಿತ್ ಐಲ್ಯಾಂಡ್ ಶ್ರೀ ಕೃಷ್ಣ ಭಟ್ ಅರ್ಚಕರ ಮೇಲೆ ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಿಕೊಂಡು ಪ್ರೀತಿಪೂರ್ವಕದ ಭಿನ್ನಾನ ಬಂದದಿಲ್ಲ ಗೌರವದ ಸ್ಮರಣಿಕೆಯೇ ಇಂಥ ಕಾರ್ಯಕ್ರಮಗಳು ಬಾರಿ ಸೋಮದ ಶಬ್ದ ಚಿತ್ರದ ಮುಖಾಂತರ ಒಂಜಿ ಶುಭ ಸಂದೇಶದ ಪಾತ್ರನು ಕೊರಡು ಪಡೆದು ಎಡ ಪ್ರೀತಿಪೂರ್ವಕವಾದ ವಿನಯ ಮಂತೋದಲ್ಲ ಪತಯೇ ನಮಃ ನಮಃ ಸರ್ವಸುರಾಧೀಶ ನಮಸ್ತೆ ಪಾರ್ವತೀಪತೆ ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ ಸೂರ್ಯ ಸೋಮನಾಥಾಯ ನಮಃ ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ರಿಜಿಸ್ಟರ್ಡ್ ತೊಕ್ಕೊಟ್ಟು ಇದರ 8ನೇ ವರ್ಷದ ಮಹಾಶಿವರಾತ್ರಿಯ ಪ್ರಯುಕ್ತ ನಮ್ಮ ನಡಿಗೆ ಶಿವಕ್ಷೇತ್ರದ ಎಡೆಗೆ ಅನ್ನುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಹಾಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ. ಈ ಪ್ರಕಾರವಾಗಿ ವೇದಿಕೆ ಮೇಲಿರುವಂತಹ ಗುರುಗಳನ್ನು ಅದೇ ರೀತಿಯಾಗಿ ವಿಶೇಷವಾಗಿ ಆಹ್ವಾನಿತರಾದಂತಹ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಅತಿಥಿಗಳನ್ನು ಸಭಾಸದರನ್ನು ಅದೇ ರೀತಿಯಾಗಿ ಸಭೆಯ ಮುಂಭಾಗದಲ್ಲಿರುವಂತಹ ತಾಯಂದಿರನ್ನು ಅಕ್ಕ ತಂಗಿಯರನ್ನು ಅದೇ ರೀತಿಯಾಗಿ ಗ್ರಾಮಸ್ಥರನ್ನೆಲ್ಲ ಮುಂದಿಟ್ಟುಕೊಂಡು ಈ ಸಂಸ್ಥೆಯವರು ಅತ್ಯಂತ ಗೌರವಪೂರ್ವಕವಾಗಿ ನಮ್ಮನ್ನು ಆಮಂತ್ರಿಸಿದ್ದಾರೆ. ಕಾರಣದಿಂದಾಗಿ ಸ್ವಲ್ಪ ತಡವಾಗಿ ಬಂದಿದ್ದರೂ ಕೂಡ ದೀಪ ಬೆಳಗುವ ಸಂದರ್ಭದಲ್ಲಿ ಬರುವಾಗ ಅದು ಸಮಯಕ್ಕೆ ಸರಿಯಾಗಿಯೇ ನಾನು ಬಂದಿದ್ದೇನೆ ಅನ್ನುವಂತಹ ಒಂದು ಸಂತೋಷ ನನಗೆ ಆಯಿತು. ಆದ್ದರಿಂದ ವಿಶೇಷವಾಗಿ 3 ಗಂಟೆಗೆ ಅಂತ ಅದರಲ್ಲಿ ಹಾಕಿದ್ದಾರೆ. ಆದ್ದರಿಂದ ಶಿವರಾತ್ರಿಯ ಪ್ರಯುಕ್ತ ನಾನು ತಡವಾಗಿ ಬಂದದ್ದು ಅಂತ ಹೇಳಿ ಒಂದು ಕೊರಗು ಇತ್ತು. ಆದರೆ ಸಮಯಕ್ಕೆ ಸರಿಯಾಗಿ ಕ್ಲಪ್ತ ಸಮಯಕ್ಕೆ ಬಂದದ್ದು ಅದು ಸೋಮನಾಥನ ಅನುಗ್ರಹ. ಆದ್ದರಿಂದ ವೇದಿಕೆಯಲ್ಲಿ ಅನೇಕ ಗುರುವರಿಯರು ಗಣ್ಯರೆಲ್ಲ ಇದ್ದಾರೆ, ಅವರು ಕೂಡ ಸಂದೇಶವನ್ನು ಕೊಡಲಿಕ್ಕಿದ್ದಾರೆ. ಆದ್ದರಿಂದ ತುಂಬ ಮಾತನಾಡದೆ 2 ವಿಷಯಗಳನ್ನು ಶಿವರಾತ್ರಿಯ ಪ್ರಯುಕ್ತವಾಗಿ ಶುಭ ಸಂದೇಶವನ್ನು ಕೊಡುವಂತಹ ಸಂದರ್ಭ. ಮಾಘೆ ಕೃಷ್ಣ ಚತುರ್ದಶ್ಯಾಂ ಅನ್ನುವಂತಹ ಒಂದು ಆ ತರ್ಪಣ ಅಂದರೆ ಅರ್ಘ್ಯ ಪ್ರದಾನ ಮಾಡುವಾಗ ಮಂತ್ರದ ಉಲ್ಲೇಖ ಉಂಟು. ಅದರಲ್ಲಿ ತಿಥಿ ವಾರ ನಕ್ಷತ್ರ ಎಲ್ಲವೂ ಕೂಡ ಬರ್ತದೆ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ, ಇವತ್ತು ತ್ರಯೋದಶಿಯುಕ್ತ ಚತುರ್ದಶಿ ಸಿಕ್ಕಿದೆ ನಮಗೆ. 17ಕ್ಕೆ ಅಮಾವಾಸ್ಯೆ, ನಾಳೆ ಇಡೀ ಚತುರ್ದಶಿ ಸಿಕ್ಕಿದರೂ ಕೂಡ ಇವತ್ತು ರಾತ್ರಿ ಚಂದ್ರೋದಯದ ನಂತರ ಸೂರ್ಯಾಸ್ತ ಆದ ನಂತರ ಚತುರ್ದಶಿ ನಮಗೆ ಸಿಗ್ತದೆ. ಆದ್ದರಿಂದ ಮಾಘ ಮಾಸದ ಅಮಾವಾಸ್ಯೆಯ ಹಿಂದಿನ ದಿವಸ ಅಂದರೆ ಚತುರ್ದಶಿಯ ದಿವಸ ಮಹಾಶಿವರಾತ್ರಿಯ ಆಚರಣೆ ಪದ್ಧತಿ. ಅಘ ಅಂತ ಹೇಳಿದ್ರೆ ಪಾಪ ಅಂತ ಲೆಕ್ಕ, ಮಾಘ ಅಂತ ಹೇಳಿದ್ರೆ ಪಾಪ ಇಲ್ಲದೇ ಇರುವಂಥದ್ದು ಅಂತ ಲೆಕ್ಕ. ಆದ್ದರಿಂದ ಪಾಪವನ್ನು ದೂರ ಮಾಡುವಂತಹ ತಿಂಗಳು ಯಾವುದು ಅಂತ ಹೇಳಿದ್ರೆ ಮಾಘ ತಿಂಗಳು ಅಂತ, ಮಾಘ ಮಾಸ ಅಂತ ಶಾಸ್ತ್ರದಲ್ಲಿ ಹೇಳುತ್ತದೆ. ಯಾಕೆ ಅಂತ ಹೇಳಿದ್ರೆ ಈ ಮಾಘ ಮಾಸದಲ್ಲಿಯೇ ಮಹಾಶಿವರಾತ್ರಿ ಬರುವಂಥದ್ದು. ಭೃಗು ಮಹರ್ಷಿಯ ಶಾಪದ ಕಾರಣದಿಂದ ನಿನಗೆ ಇನ್ನು ಮೂರ್ತಿ ಪೂಜೆ ಇಲ್ಲ, ನಿನ್ನ ಲಿಂಗಕ್ಕೆ ಪೂಜೆ ಅಂತ ಹೇಳಿ ಶಿವನಿಗೆ ಒಂದು ಶಾಪ ಸಿಕ್ಕಿದಂತಹ ವಿಷಯದಿಂದಾಗಿ ಭೂಲೋಕದಲ್ಲಿ ಲಿಂಗ ಪೂಜೆಯನ್ನು ಕೈಗೊಳ್ಳಲಿಕ್ಕೆ ಆರಂಭವಾದಂತಹ ದಿನ ಅನ್ನುವಂಥದ್ದು ಶಿವಪುರಾಣದಲ್ಲಿ ಉಲ್ಲೇಖ ಇದೆ. ಇನ್ನೊಂದು ಕಥೆಯಲ್ಲಿ
ದಕ್ಷ ಪ್ರಜಾಪತಿಯ ಯಜ್ಞಕುಂಡದಲ್ಲಿ ಹಾರಿದಂತಹ ದಾಕ್ಷಾಯಣಿ ಮತ್ತೊಂದು ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಹುಟ್ಟುತ್ತಾಳೆ. ಪಾರ್ವತಿಯಿಂದ ಅವಳಿಗೆ ಪರ್ವತರಾಜನ ಮಗಳಾದ್ದರಿಂದ ಪಾರ್ವತಿ ಎನ್ನುವಂಥ ಹೆಸರು ಬರ್ತದೆ. 16 ವರ್ಷದ ನಂತರ ಅವಳಿಗೆ ವಿದ್ಯೆಯ ಒಂದು ಫಲದಿಂದಾಗಿ ಅಥವಾ ಜ್ಞಾನಶಕ್ತಿಯ ಒಂದು ಫಲದಿಂದಾಗಿ ಹೋದ ಜನ್ಮದಲ್ಲಿ ನಾನು ದಕ್ಷ ಪ್ರಜಾಪತಿಯ ಮಗಳಾಗಿದ್ದೆ, ಶಿವನೇ ನನ್ನ ಪತಿಯಾಗಿದ್ದ, ಆದ್ದರಿಂದ ಈ ಜನ್ಮದಲ್ಲೂ ಕೂಡ ನನಗೆ ಶಿವನೇ ಪತಿಯಾಗಿ ಸಿಗಬೇಕು ಅಂತ ಹೇಳಿ ಅನ್ನ ಮತ್ತು ಎಲ್ಲ ಆಹಾರಗಳನ್ನು ತ್ಯಜಿಸಿ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡ್ತಾಳೆ. ಹಸಿವು ಅಸಾಧ್ಯವಾದ ಕಾರಣ, ತಡ್ಕೊಳ್ಳಿಕ್ಕೆ ಅಸಾಧ್ಯವಾದ ಕಾರಣ ಪರ್ಣವನ್ನು ಅಂದರೆ ತರೆಗೆಲೆಗಳನ್ನು, ಪತ್ರಗಳನ್ನು ತಿಂತ ತಪಸ್ಸು ಮಾಡ್ತಾಳೆ. ಕೊನೆಗೆ ಶಿವ ಪ್ರತ್ಯಕ್ಷನಾಗದೇ ಇರುವಂತಹ ಸಂದರ್ಭದಲ್ಲಿ ನಾನು ಆಹಾರ ತಗೊಳ್ಳುವುದೇ ಇದಕ್ಕೆ ಸ್ವಲ್ಪ ಅಡ್ಡಿ ಆಗ್ಬೋದು ಅಂತ ಹೇಳಿ ಆ ಪರ್ಣವನ್ನು ಅಂದರೆ ತರೆಗೆಲೆಗಳನ್ನು ಕೂಡ ತಿನ್ನುವುದನ್ನು ಬಿಡ್ತಾಳೆ. ಬೆಜಕರೆ ಅಂತ ಹೇಳ್ತೇವೆ ನಾವು. ನಮಗೆ ಆಶ್ಚರ್ಯ ಆಗ್ತದೆ, ತರೆಗೆಲೆಗಳನ್ನು ತಿನ್ನಲಿಕ್ಕೆ ಆಗ್ತದ ಅಂತ. ಅನೇಕ ಪತ್ರೆಗಳನ್ನು ತಿನ್ಬಹುದು. ಹರಿವೆ, ಪದಿಪೆ ಅಂತ ಹೇಳ್ತೇವೆ, ಧ್ವಜಂಕ್ ಅಂತ ಹೇಳ್ತೇವೆ, ಪುನರ್ಪುಳಿಯ ಆ ಒಂದು ಪತ್ರೆ, ಇದನ್ನೆಲ್ಲ ತಿನ್ಬಹುದು ನಾವು. ಅದು ತಿಂದರೆ ಆರೋಗ್ಯಕ್ಕೂ ಉತ್ತಮ. ಒಂದು ಉಜ್ವಲ ಉದಾಹರಣೆ ಪದಿಪೆ, ಹರಿವೆ ಅಂತ ಹೇಳ್ತೇವೆ. ಅದರ ಪತ್ರೆಯೇ ಆಹಾರ. ಅನೇಕ ಪತ್ರೆಗಳನ್ನು ನಾವು ತಿಂದು, ಮೆಂತೆ ಸೊಪ್ಪು ಎಲ್ಲ ಸೊಪ್ಪನ್ನು ತಿಂದು ಬದುಕಬಹುದು. ಹಾಗೆ ಪರ್ಣವನ್ನು ತಿಂತಾ ಇದ್ದಂತಹ ಪಾರ್ವತಿ ಪರ್ಣವನ್ನು ತಿನ್ನುವುದನ್ನು ಬಿಡ್ತಾಳೆ. ಕೇವಲ ಗಾಳಿ ಸೇವನೆಯನ್ನು ಮಾತ್ರ ಮಾಡಿ ಶಿವನ ಆರಾಧನೆ ಮಾಡ್ತಾಳೆ. ಪರ್ಣವನ್ನು ಬಿಟ್ಟಿದ್ದರಿಂದ ಅವಳಿಗೆ ಅಪರ್ಣ ಅನ್ನುವಂಥ ಹೆಸರು ಬಂದಿದೆ. ಅವಳು ದೀಪಾರಾಧನೆಯಿಂದ ಶಿವನನ್ನು ಆರಾಧನೆ ಮಾಡ್ತಾಳೆ. ಕೊನೆಗೆ ಅವಳ ತಪಸ್ಸಿಗೆ ಒಲಿದಂತಹ ಶಿವ ಒಮ್ಮೆ ಇವಳನ್ನು ಪರೀಕ್ಷೆ ಮಾಡುವ ಅಂತ ಹೇಳಿ ಆ ಪೂಜೆ ಆಗುವುದಲ್ಲಿ ಒಂದು ಬೇಡನ ರೂಪದಲ್ಲಿ ಬಂದು ತನ್ನನ್ನು ತಾನೇ ಜರಿತಾನೆ, ಬೈಕೊಳ್ತಾನೆ. ಅಂದರೆ ಬೇಡ ವ್ಯಾಧ ಶಿವನನ್ನು ಬೈಯುವಂತಹ ಒಂದು ಪ್ರಕರಣ. ಬಾಯಿಗೆ ಬಂದದ್ದು ಬೈತಾನೆ. ಅವನಿಗೆ ಏನುಂಟು, ಅವನಿಗೆ ಯಾವ ಸಂಪತ್ತುಂಟು ಅಂತ ಅವನನ್ನು ನೀನು ಆರಾಧನೆ ಮಾಡ್ತಿ, ಏನೂ ಆಭರಣ ಇಲ್ಲ, ಸ್ಮಶಾನದಲ್ಲಿ ಇರುವವನು, ಹೆಣಗಳ ರಾಶಿಗಳ ಮಧ್ಯದಲ್ಲಿ ಸುಟ್ಟಂತಹ ಆ ಹೆಣದ ವಿಭೂತಿಯನ್ನು ಧಾರಣೆ ಮಾಡುವವನು, ಒಂದೇ ಒಂದು ಬಂಗಾರದ ತುಂಡಿಲ್ಲ ಅವನ ಹತ್ರ ಆಭರಣ. ಇಂಥದ್ದೆಲ್ಲ ಜರದಾಗ ಗಜಚರ್ಮಾಂಬರ, ವ್ಯಾಘ್ರಚರ್ಮಾಂಬರ, ಕೊಂಬಚ್ಚೇಳು, ಹಾವುಗಳನ್ನೆಲ್ಲ ತನ್ನ ಸಹವಾಸದಿಂದ ಕಾಡ ಮನುಷ್ಯ ಆಗಿ ಇದ್ದವ ಅವನನ್ನು ಯಾಕೆ ಆರಾಧನೆ ಮಾಡ್ತಿ ಅಂತ ಕೇಳುವಾಗ ಅರ್ಧ ತಪಸ್ಸಿನಿಂದ ಇದ್ದಂತಹ ಆ ಪಾರ್ವತಿ ತನ್ನ ಪತಿಯಾಗುವವನನ್ನೇ ಜರೆಯುವುದನ್ನು, ಬೈಯುವುದನ್ನು ನೋಡಿ ಹತ್ತಿರದಲ್ಲಿರುವಂತಹ ಒಂದು ಅಡರ್ ಅಂತ ಹೇಳ್ತೇವೆ ನಾವು, ಬಡು ಅಂತ ಹೇಳ್ತೇವೆ, ಆ ಮರದ ತುಂಡಿನಿಂದ ಆ ಬೇಡನಿಗೆ ಸಿಕ್ಕಾಪಟ್ಟೆ ಬಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೋವನ್ನು ತಡಿಲಿಕ್ಕೆ ಅಸಾಧ್ಯವಾದಂತಹ ಆ ವ್ಯಾಧ ತನ್ನ ನಿಜರೂಪವನ್ನು ತೋರಿಸ್ತಾನೆ. ಅವನೇ ಪರಶಿವ. ಅವನನ್ನು ನೋಡಿದ ಕೂಡಲೇ ಒಂದು ಕಡೆಯಿಂದ ಗೊಂದಲ, ಇನ್ನೊಂದು ಕಡೆಯಿಂದ ನಾಚಿಕೆ, ಇನ್ನೊಂದು ಕಡೆಯಿಂದ ತನ್ನ ಗಂಡನಾಗುವವನನ್ನೇ ಹೊಡೆದೆ ಅನ್ನುವಂತಹ ಬೇಸರ. ಎಲ್ಲ ಗೊಂದಲದಲ್ಲಿರುವಾಗ ಇದೇ ಒಂದು ಉತ್ತಮ ಕಾಲ ಅಂತ ಹೇಳಿ ದೇವಾನುದೇವತೆಗಳೆಲ್ಲ ಸೇರಿ ವಿಶೇಷವಾಗಿ ಗಿರಿಜಾ ಕಲ್ಯಾಣ ಅನ್ನುವಂತಹ ಒಂದು ಪ್ರಕರಣ ಆಗ್ತದೆ. ಇಬ್ಬರಿಗೂ ಅಲ್ಲಿ ಮದುವೆಯನ್ನು ಎಲ್ಲ ವಿಷ್ಣು ಬ್ರಹ್ಮರೆಲ್ಲ ಸೇರಿಕೊಂಡು ಮಾಡ್ತಾಳೆ. ಅದರ ನಂತರ ಸುಬ್ರಹ್ಮಣ್ಯ ಹುಟ್ಟಿದವ. ತಾರಕಾಸುರನ ವಧೆಗೆ ಅದು ಕಾರಣ ಆಯಿತು. ತಾರಕಾಸುರ ಎಣಿಸಿದ್ದು ದಾಕ್ಷಾಯಿಣಿ ಸತ್ತಿದ್ದಾಳೆ, ಇನ್ನು ಶಿವನಿಗೆ ಮದುವೆ ಇಲ್ಲ, ಶಿವನಿಗೆ ಹೆಂಡತಿ ಇಲ್ಲ, ಶಿವನಿಗೆ ಹೆಂಡತಿ ಇಲ್ಲ ಅಂತಾದಮೇಲೆ ಮಕ್ಕಳಾಗುವುದು ಸಾಧ್ಯ ಇಲ್ಲ. ಆದ್ದರಿಂದ ಬ್ರಹ್ಮದೇವನ ಹತ್ರ ಅಮರತ್ವದ ವರವನ್ನು ಕೇಳಿದಂತಹ ಸಂದರ್ಭದಲ್ಲಿ ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದಾತ ಸಾಯಲೇಬೇಕು, ಬೇರೆ ವರವನ್ನು ಕೇಳು ಅಂತ ಹೇಳುವಾಗ ಎಷ್ಟೋ ದೈತ್ಯರು ಬುದ್ಧಿವಂತಿಕೆಯಿಂದ ವರವನ್ನು ಕೇಳಿದ್ದಾರೆ. ಆ ಎಲ್ಲರ ವರವನ್ನು ಕೂಡ ಸತ್ಯ ಮಾಡಿಸಿದವ ಮಹಾವಿಷ್ಣುದೇವ. ಅದೇ ರೀತಿಯಾಗಿ ಅಂತಹ ಸಂದರ್ಭದಲ್ಲಿ ಅವ ಒಂದು ಬುದ್ಧಿವಂತಿಕೆಯ ವರವನ್ನು ಕೇಳ್ತಾನೆ. ನನಗೆ ಇನ್ನು ಮುಂದೆ ಶಿವನಲ್ಲಿ ಹುಟ್ಟುವ ಮಗನಿಂದಲೇ ನನಗೆ ಮರಣ ಬರಲಿ ಅಂತ. ಅಂದರೆ ಅವನಿಗೆ ಅಮರತ್ವ ಸಿಕ್ಕಿದು ಅಂತ ಅವ ಎಣಿಸಿದ್ದು. ದಾಕ್ಷಾಯಣಿ ಸತ್ತಿದ್ದಾಳೆ, ಶಿವನಿಗೆ ಇನ್ನು ಮದುವೆ ಇಲ್ಲ, ಬೇರೆಯವರನ್ನು ಅವ ಮದುವೆ ಆಗುವುದಿಲ್ಲ, ಅಂತೂ ಅವನಿಗೆ ಇನ್ನು ಮದುವೆ ಇಲ್ಲ, ಮಕ್ಕಳಿಲ್ಲ, ಆದ್ದರಿಂದ ನಾನು ಅಮರತ್ವವನ್ನು ಪಡೆದೆ ಅಂತ ಅವನ ಒಂದು ಅನಿಸಿಕೆ. ಆದರೆ ಮಹಾವಿಷ್ಣುವಿನ ಪುತ್ರನಾದಂತಹ ಮನ್ಮಥನಲ್ಲಿ ಮಹಾವಿಷ್ಣು ರತಿಮನ್ಮಥರಲ್ಲಿ ಆದೇಶವನ್ನು ಕೊಟ್ಟ ಸಂದರ್ಭದಲ್ಲಿ 5 ಬಾಣ ಉಂಟದರಲ್ಲಿ ಅವನನ್ನು
ಕಾಮದ ಬಾಣ. ಕಾಮ ಅನ್ನುವಂಥ ಶಬ್ದ ಹಾಳು ಶಬ್ದ ಅಲ್ಲ, ಕಾಮನೆ ಅಂತ ಲೆಕ್ಕ, ಬಯಕೆ ಅಂತ ಲೆಕ್ಕ, ಆಸೆ ಅಂತ ಲೆಕ್ಕ, ಎಕ್ಸ್ಪೆಕ್ಟೇಷನ್ ಅಂತ ಲೆಕ್ಕ. ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಅರವಿಂದ ಅನ್ನುವಂತಹ ಬಾಣವನ್ನು ಆ ರತಿಮನ್ಮಥರು ಒಟ್ಟಿಗೆ ಸೇರಿಕೊಂಡು ಈಶ್ವರನು ಧ್ಯಾನಾಸಕ್ತನಾಗಿರುವಂತಹ ಸಂದರ್ಭದಲ್ಲಿ ಹೊಕ್ಕಳಿಗೆ ಬಡಿತಾಳೆ. ಪುವಾಲು ನಾಭಿ ಅಂತ ಹೇಳುತ್ತೇವೆ. ವಿಶೇಷವಾಗಿ ನಾಭಿಯಿಂದಲೇ ಎಲ್ಲವೂ ಶುರುವಾಗುವಂಥದ್ದು. ಆ ನಾಭಿಗೆ ಹೋದಂಥ ಅರವಿಂದ ಅನ್ನುವಂಥ ಕಾಮದ ಬಾಣ ಅದರ ಫಲವನ್ನು ತೋರಿಸ್ತದೆ. ಅದು ಮೂರನೇ ಕಣ್ಣನ್ನು ಬಿಟ್ಟಾಗ ರತಿಮನ್ಮಥರು ಭಸ್ಮೀಭೂತರಾಗ್ತಾರೆ. ಆದರೆ ಬಾಣ ಒಳಗೆ ಹೋಗಿದ್ದರಿಂದ ಅವನ ಧ್ಯಾನ ಭಂಗವಾಗಿ ವಿಶೇಷವಾಗಿ ತನ್ನ ಸತಿಯ ನೆನಪಾಗ್ತದೆ. ಆ ನೆನಪಾಗುವಂತಹ ಸಂದರ್ಭದಲ್ಲೇ ಆ ಅಪರ್ಣನ ಹತ್ತಿರ ಹೋಗಿ ತಾನು ವ್ಯಾಧನ ರೂಪವಾಗಿ ಅವಳನ್ನು ಪರೀಕ್ಷೆ ಮಾಡಿ ತನ್ಮೂಲಕವಾಗಿ ಗಿರಿಜಾ ಕಲ್ಯಾಣ ಆಯಿತು. ತದನಂತರ ಹುಟ್ಟಿದಂತಹ ಕುಮಾರನಿಂದ ಷಣ್ಮುಖನಿಂದ ತಾರಕಾಸುರನ ವಧೆಗೆ ಅದೊಂದು ನಾಂದಿ ಆಯಿತು. ಆ ಸಂದರ್ಭದಲ್ಲಿ ಗಿರಿಜಾ ಕಲ್ಯಾಣ ಆದಂತಹ ಪುಣ್ಯ ದಿವಸವೇ ಇವತ್ತು ಆ ಪಾರ್ವತಿಯ ಒಂದು ತಪಸ್ಸಿಗೆ ಒಲಿದಂತಹ ಪರಶಿವ ಅನುಗ್ರಹ ಮಾಡಿದಂತಹ ವಿಷಯ. ಅದರಿಂದಲೇ ಮದುವೆ ಆಗದವರು ಯಾವ ರೀತಿಯಾದಂಥ ಗಂಡ ಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಪಾರ್ವತಿ ಶಿವನ ಬಗ್ಗೆ ಮಾಡಿದಂತಹ ಈ ಸ್ವಯಂವರ ಪಾರ್ವತಿಯ ಪೂಜೆಯನ್ನು ಯಾರು ಮಾಡ್ತಾರೋ ಅಂಥವರಿಗೆ ಶೀಘ್ರವಾಗಿ ಮದುವೆ ಆಗುವಂತಹ, ತನ್ಮೂಲಕವಾಗಿ ಅವರು ಸಂತಾನವನ್ನು ಪಡೆಯುವಂತಹ, ತನ್ಮೂಲಕವಾಗಿ ವಂಶಾಭಿವೃದ್ಧಿ ಆಗುವಂತಹ ಒಂದು ಇಷ್ಟಾರ್ಥ ಸಿದ್ಧಿಯಾಗುವಂತಹ ವ್ಯವಸ್ಥೆಯನ್ನು ಕೂಡ ಈ ಶಿವಪುರಾಣದಲ್ಲಿ ಶಿವರಾತ್ರಿಯ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ. ಆದ್ದರಿಂದ ಯಾವುದೇ ದೇವರು ಅನುಗ್ರಹ ಮಾಡುವಾಗ ಹಿಂದೆ ಮುಂದೆ ಆಲೋಚನೆ ಮಾಡಿ ಅನುಗ್ರಹ ಮಾಡ್ತಾರೆ. ದುರ್ಗೆ ಆಗಲಿ ವಿಷ್ಣು ಆಗಲಿ ಇವನಿಗೆ ಅನುಗ್ರಹ ಮಾಡಬಹುದಾ, ಮಾಡಿದರೆ ಏನು ಪರಿಣಾಮ ಅಂತ ಆಲೋಚನೆ ಮಾಡ್ತಾರೆ. ಆದರೆ ಶಿವ ಅನ್ನುವಂತಹ ಭಗವಂತ ದೇವ ಭಕ್ತರ ಯಾವುದೇ ಪ್ರಾರ್ಥನೆಗೆ ಆಚೀಚೆ ನೋಡದೆ ತಥಾಸ್ತು ಅಂತ ಹೇಳುವವ ಶಿವ ಮಾತ್ರ. ಅಂತಹ ಭಸ್ಮಾಸುರ ಸಮೇತ ತಲೆಗೆ ಕೈ ಇಟ್ಟಾಗ ಭಸ್ಮ ಆಗಬೇಕು ಅನ್ನುವಂತಹ ವರ ಕೇಳಿದಂತಹ ಆ ಪರಶಿವ ತಥಾಸ್ತು ಅಂತ ಹೇಳಿದಾಗ ಶಿವನ ತಲೆಗೆ ಕೈ ಇಡಲಿಕ್ಕೆ ಬಂದಿದ್ದಾನೆ ಆ ಭಸ್ಮಾಸುರ. ರಾವಣ ಅವನ ಪಾರ್ವತಿಯ ಮನೆಯೊಕ್ಕಲನ್ನು ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಗಣೇಶನ ಕಥೆಯಲ್ಲಿ ಬರ್ತದೆ. ಅದಕ್ಕಿಂತ ಮುಂಚಿನ ಒಂದು ಕಥೆಯಲ್ಲಿ ಆ ರಾವಣ ಶಿವನ ಆತ್ಮಲಿಂಗವನ್ನು ಕೊಂಡೋದ ಕಥೆ ಎಲ್ಲರಿಗೂ ಗೊತ್ತುಂಟು. ಆದರೆ ಅದು ಸೆಕೆಂಡ್ ಅಟೆಂಪ್ಟ್, ಎರಡನೇ ಪ್ರಯತ್ನ. ಸುರುವಿಗೆ ಏನಾಗಿದೆ ಅಂತ ಹೇಳಿದ್ರೆ ಆ ರಾವಣನ ತಾಯಿ ಹೇಳ್ತಾಳೆ, ಹೋಗಿ ಪರಶಿವನ ಆತ್ಮಲಿಂಗವನ್ನು ತಾ ಅಂತ. ತಪಸ್ಸು ಮಾಡ್ತಾನೆ. ಶಿವ ಪ್ರತ್ಯಕ್ಷನಾಗಿ ಏನು ಬೇಕು ಅಂತ ಕೇಳುವಾಗ ಅಲ್ಲಿ ಪಾರ್ವತಿ ಅಲ್ಲಿ ಹೋಗ್ತಾಳೆ. ಇವನ ಬುದ್ಧಿಭ್ರಮಣೆಯಾಗಿ ಆತ್ಮಲಿಂಗವನ್ನು ಕೇಳುವ ಬದಲು ಪಾರ್ವತಿಯನ್ನೇ ಕೇಳ್ತಾನೆ. ಕೂಡಲೇ ತಥಾಸ್ತು ಅಂತ ಹೇಳ್ತಾಳೆ. ತಥಾಸ್ತು ಅಂತ ಹೇಳುವಾಗ ಪಾರ್ವತಿಯನ್ನು ಕೊಡಲೇಬೇಕಾದಂತಹ ಅನಿವಾರ್ಯತೆ ಬರ್ತದೆ. ಕೊನೆಗೆ ಪಾರ್ವತಿ ಉಪಾಯದಿಂದ ಒಂದು ಹೇಳ್ತಾರೆ, ನನ್ನ ಗಂಡನ ಆದೇಶವನ್ನು ನಾನು ಪಾಲನೆ ಮಾಡ್ತೇನೆ, ಆದರೆ ಹಿಂದೆ ನೋಡಬಾರದು ಅಂತ. ಹಿಂದೆ ನೋಡಬಾರ್ದು ಅಂತ ಹೇಳುವಾಗ ನೀನು ಬರ್ತಾ ಇದ್ದಿ ಅಂತ ಏನು ಸಾಕ್ಷಿ ಅಂತ ಹೇಳುವಾಗ ಗೆಜ್ಜೆಯ ನಾದ ಕೇಳ್ತದೆ ಅಂತ. ಹೀಗೆ ಬರುವಾಗ ನಾರದರು ಬೇಕು ಅಂತಲೇ ರಾವಣನನ್ನು ನಿಲ್ಲಿಸಿ ಕೇಳ್ತಾರೆ, ಏನು ಒಬ್ಬನೇ ಹೋಗ್ತಾ ಇದ್ದಿ ಅಂತ. ಒಬ್ಬನೇ ಅಲ್ಲ, ಹಿಂದೆ ಇದ್ದಾಳೆ ಅಂತ. ಯಾರಿದ್ದಾಳೆ ಅಂತ ಬೇಕು ಬೇಕು ಅಂತ ಕೇಳಿದಾಗ ಹಿಂದೆ ಇದ್ದಾಳೆ ನೋಡು ಅಂತ ಹೇಳುವಾಗ ಪಾರ್ವತಿ ಇದ್ದಾಳೆ. ಫಸ್ಟಿಗೆ ಹೇಳಿದಾಳೆ ಅವಳು, ನೀನು ಹಿಂದೆ ನೋಡಿದರೆ ನಾನು ಅಲ್ಲೇ ಕಲ್ಲಾಗ್ತೇನೆ ಅಂತ. ಈ ಮೂಲಕವಾಗಿ ಕೇಳಿದ್ದನ್ನು ಕೊಡುವಂತಹ ಭಗವಂತ ಈಶ್ವರ ತನ್ನ ಪತ್ನಿಯನ್ನೇ ಕೊಟ್ಟಿದ್ದಾನೆ, ತನ್ನ ಆತ್ಮಲಿಂಗವನ್ನೇ ಕೊಟ್ಟಿದ್ದಾನೆ. ಆದ್ದರಿಂದ ಅಂತಹ ಪರಶಿವನ ಆರಾಧನೆಯನ್ನು ಯಾರು ಮಾಡ್ತಾರೋ ಅಂಥವರಿಗೆ ಸೋಲಿಲ್ಲ ಅನ್ನುವಂತಹ ವಿಷಯ ಪದೇ ಪದೇ ಶಿವಪುರಾಣದಲ್ಲಿ ಹೇಳ್ತಾರೆ. ಆದ್ದರಿಂದ ಹರಿಹರರಲ್ಲಿ ಭೇದವಿಲ್ಲ ಅನ್ನುವಂತಹ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಅದರಲ್ಲಿ ಬರ್ತದೆ. ಇಡೀ ಭೂತಗಣಕ್ಕೆ ಶಿವನೇ ನಾಥ, ಭೂತನಾಥ ಅಂತ ಅವನ ಹೆಸರು. ಆದರೆ ಅಂಥ ಶಿವಗಣಕ್ಕೆ ಅಧಿಪ ಯಾರು ಅಂತ ಹೇಳಿದರೆ ಗಣಪ. ಆದ್ದರಿಂದ ತನ್ನ ಪಾರ್ವತಿಯ ಹೆಂಡತಿಯ ಸಮಾಧಾನಕ್ಕೋಸ್ಕರ ಮೊದಲ ಪೂಜೆ ತನ್ನ ಮಗನಿಗೆ ಇರಲಿ ಅನ್ನುವಂತಹ ಒಂದು ವಿಶೇಷವನ್ನು ವರದಾನ ಕೊಟ್ಟಾಗ ಆ ಇಡೀ ಶಿವನ ಗಣಕ್ಕೆ ಅಧಿಪತಿ ಗಣಪತಿ ಆಗ್ತಾನೆ. ವಿದ್ಯೆಗೂ ಅಧಿಪತಿ ಗಣಪತಿ ಆಗ್ತಾನೆ. ವಿದ್ಯಾಗಣಪತಿಯ ಕಟ್ಟೆಯ ಮುಂಭಾಗದಲ್ಲಿ ಈ ಕಾರ್ಯಕ್ರಮ ಮಾಡುವಂಥದ್ದು ಅತ್ಯಂತ ಅರ್ಥಪೂರ್ಣವಾಗಿದೆ. ಆದ್ದರಿಂದ ವಿಶೇಷವಾಗಿ ಶಿವನ ಬಗ್ಗೆ ಹೇಳಬೇಕಾದರೆ ಅದು ನಿರರ್ಗಳವಾಗಿ ಬರ್ತಾ ಇರ್ತದೆ. ಅಂತಹ ಚಂದದ ಕಥೆಗಳೆಲ್ಲ ಶಿವನ ವಿಷಯದಲ್ಲಿ ಇದೆ. ಆದ್ದರಿಂದ ಶಿವನ ದೊಡ್ಡ ಸಂಸಾರಸ್ಥಾವ. ಕೊನೆಯ ಎರಡು ಮಾತನ್ನು ಹೇಳಿ ಮಾತನ್ನು ನಿಲ್ಲಿಸ್ತೇನೆ. ಅತ್ಯಂತ ದೊಡ್ಡ ಗೃಹಸ್ಥ ಶಿವ. ಯಾಕೆ ಅಂತ ಹೇಳಿದ್ರೆ ಸಂಸಾರ ಹೇಗೆ ನಡೆಸುವುದು ಅಂತ ಶಿವನ ಹತ್ರ ಕಲಿಬೇಕು ನಾವು. ಹತ್ತಿರದಲ್ಲಿ ಪಾರ್ವತಿ ಇದ್ದಾಳೆ,
ಮೇಲೆ ಗಂಗೆ ಇದ್ದಾಳೆ, ಚಂದ್ರನಿದ್ದಾನೆ, ಇನ್ನು ಮಗ ಗಣಪ ಇದ್ದಾನೆ, ಇನ್ನು ಮಗ ಕುಮಾರ ಇದ್ದಾನೆ. ಅವರವರ ವಾಹನಗಳಿವೆ. ಸಿಂಹ, ಹುಲಿ, ನಂದಿ, ಇಲಿ, ಮಯೂರ ಎಲ್ಲ ಒಬ್ಬನನ್ನು ಒಬ್ಬನು ವೈರತ್ವ ಇರುವಂತಹ ವ್ಯವಸ್ಥೆ. ಇಲಿಯನ್ನು, ಗಣಪನ ಇಲಿಯನ್ನು ಶಿವನ ಕಂಠದಲ್ಲಿರುವಂತಹ ಹಾವು ನೋಡ್ತಾ ಉಂಟು ಯಾವಾಗ ಬೇಟೆಯಾಡುವುದು ಅಂತ. ಆ ಹಾವನ್ನು ಕೆಳಗಿರುವಂತಹ ಸುಬ್ರಹ್ಮಣ್ಯನ ನವಿಲು ನೋಡ್ತಾ ಉಂಟು ಇದನ್ನು ಯಾವಾಗ ಹೊಡೆಯುವುದು ಅಂತ. ನಂದಿಯನ್ನು ಯಾವಾಗ ಬೇಟೆಯಾಡುವುದು ಅಂತ ಪಾರ್ವತಿಯ ವಾಹನವಾದಂಥ ಹುಲಿ ಮತ್ತು ಸಿಂಹ ಕಾಯ್ತಾ ಉಂಟು. ಹಾಗಾದರೆ ಈ ವೈರತ್ವದ ನಡುವೆ ಸಂಸಾರವನ್ನು ಸಮತೋಲನದಲ್ಲಿ ನಡೆಸುವವ ಯಾರು ಅಂತ ಹೇಳಿದ್ರೆ ಶಿವ, ಜಗಳ ಆಗದ ರೀತಿಯಲ್ಲಿ. ಆದ್ದರಿಂದ ನಿಜವಾಗಿ ಅವನಿಗೆ ಏನೂ ಇಲ್ಲ, ಶಿವನ ಹತ್ರ ಏನೂ ಇಲ್ಲ, ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ. ಎಷ್ಟು ಜನಕ್ಕೆ ಹೊಟ್ಟೆ ತುಂಬಿಸಬೇಕವ? ಒಬ್ಬ ಆನೆ ಮುಖದವ, ಇನ್ನೊಬ್ಬ 6 ಮುಖದವ, 2 ಹೆಂಡತಿಯರು, ಅದರ ವಾಹನಗಳು, ಝೂವೇ ಅದು, ಮೃಗಾಲಯವೇ. ಅಂಥ ಮೃಗಗಳ ಒಂದು ಹೊಟ್ಟೆ ತುಂಬಿಸಲಿಕ್ಕೆ ಎಷ್ಟು ಕಷ್ಟ ಉಂಟು ಅಂತ ಪ್ರಶ್ನೆ ಬರುವಾಗ ಒಬ್ಬ ಕವಿ ಹೇಳ್ತಾನೆ, ಅವನಿಗೆ ಎಲ್ಲ ಸಾಧ್ಯವಾದದ್ದು ಹೇಗೆ ಅಂತ ಹೇಳಿದರೆ ಅವನ ಎಡಭಾಗದಲ್ಲಿ ಅನ್ನಪೂರ್ಣೇಶ್ವರಿ ಇದ್ದಿದ್ದರಿಂದ ಈ ಸಂಸಾರವನ್ನು ಸಾಗಿಸಲಿಕ್ಕೆ ಅವನಿಗೆ ಸುಲಭ ಆಯಿತು ಅಂತ ವಿಶೇಷವಾಗಿ ಕವಿಯರು ಹೇಳ್ತಾರೆ. ಆದ್ದರಿಂದ ಅಂತಹ ಭಗವಂತನ ಒಂದು ಸೋಮನಾಥನಿಗೂ ಮಂಜುನಾಥನಿಗೂ ಒಂದು ಸಂಬಂಧ ಇದೆ. ಆ ಸೋಮನಾಥನ ವಿಶೇಷವಾದಂತಹ ಅರ್ಚಕರೇ ಕದ್ರಿಯ ಜಾತ್ರೆಯ ಸಂದರ್ಭದಲ್ಲಿ ಉಪಾಧಿ ಮಾಡಿ ಪಂಚಾಮೃತ ಮಾಡುವಂತಹ ಒಂದು ಪದ್ಧತಿ ಇವತ್ತಿಗೂ ಕೂಡ ನಡೀತಾ ಇದೆ. ಸುಬ್ರಹ್ಮಣ್ಯ ಬಾಸಿಲ್ದಾಯರು ಅದನ್ನು ಈಗಲೂ ಕೂಡ ನಡೆಸ್ತಾ ಇದ್ದಾರೆ. ಮೊನ್ನೆ ಜಾತ್ರೆ ಆದಾಗ 9ಕ್ಕೆ 9 ದಿವಸಗಳು ಕೂಡ ಬಂದು ಅವರ ಮಕ್ಕಳನ್ನೂ ಕೂಡ ತರಿಸಿ ಮಂಜುನಾಥ ದೇವರಿಗೆ ಪಂಚಾಮೃತ ಮಾಡುವಂತಹ ಒಂದು ವಿಶೇಷವಾದಂತಹ ಪದ್ಧತಿ ಇಂದಿಗೂ ನಡೀತಾ ಇದೆ. ಮಂಜುನಾಥನ ಮಂಟಪದಲ್ಲಿರುವಂತಹ ಉಪಾಧಿ 2 ಕ್ಷೇತ್ರಕ್ಕೆ ಸಂಬಂಧದ್ದು, ಒಂದು ಪೊಳಲಿ ಮತ್ತೊಂದು ಸೋಮೇಶ್ವರ. ಆದ್ದರಿಂದ ಅಂಥ ವಿಶಿಷ್ಟವಾದಂತಹ ಸೋಮನಾಥನ ಕಡೆಗೆ ನಮ್ಮ ನಡೆ ಅನ್ನುವಂಥದ್ದು ಅತ್ಯಂತ ಔಚಿತ್ಯಪೂರ್ಣ. ಎಲ್ಲದರಿಂದವೂ ಕೂಡ ಶಿವನ ಆರಾಧನೆ ಸಾಧ್ಯ. ಒಂದೊಂದು ಅಕ್ಷರ ಕೂಡ ಶಿವನ ರೂಪ ಅಂತ ಶಾಸ್ತ್ರ ಹೇಳ್ತದೆ. ಯಾವುದರಿಂದಲೂ ಶಿವನ ಸ್ತುತಿಯನ್ನು ಮಾಡಬಹುದು ಅಂತ ಕವಿ ಹೇಳ್ತಾನೆ. ಅಂತಹ ಸಂದರ್ಭದಲ್ಲಿ ಶತಾವಧಾನಿಯಾದಂತಹ ಆ ವಿಶೇಷವಾದಂತಹ ಒಬ್ಬರಲ್ಲಿ ಕವಿ ಕೇಳಿದಾಗ ಎಲ್ಲದರಿಂದಲೂ ಶಿವನ ಸಂಕಲ್ಪ, ಶಿವನ ಆರಾಧನೆ, ಶಿವನ ಒಂದು ಸಂಕೀರ್ತನೆ ಸಾಧ್ಯವಾ ಅಂತ ಹೇಳುವಾಗ ಹೌದು ಅಂತ ಹೇಳುವಾಗ, ಹಾಗಾದರೆ ನಾನು 4 ಶಬ್ದ ಹೇಳ್ತೇನೆ, ಅದರಿಂದ ಶಿವನ ಸ್ತುತಿ ಮಾಡಿ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ತಾರೆ. ಆಗ ಆ ಪ್ರಶ್ನೆ ಮಾಡುವವ ಕೇಳ್ತಾನೆ, ಇಡ್ಲಿ, ವಡೆ, ಚಟ್ನಿ, ಸಾಂಬಾರ್, ಇದರಿಂದ ಶಿವನ ಸ್ತುತಿ ಮಾಡಿ ಅಂತ ಹೇಳುವಾಗ ಅವರು ಸ್ತುತಿ ಮಾಡ್ತಾರೆ. ಆ ಸ್ತುತಿ ಶಿವನ ಭಜನೆ ಹೀಗೆ ಬರ್ತದೆ. ಇದು ಭಜನೆ, ಅದರಲ್ಲಿ ಇಡ್ಲಿ, ವಡೆ, ಚಟ್ನಿ, ಸಾಂಬಾರು ಉಂಟು. ಆಗ ಆ ಭಜನೆ ಏನು ಅಂತ ಕೇಳುವಾಗ, ಹೇ ಸಾಂಬರುದ್ರ, ಅದರಲ್ಲಿ ಸಾಂಬಾರು ಬಂತು. ಸ ಅಂಬ ರುದ್ರ, ಅಂಬೆಯ ಸಹಿತನಾದಂತಹ ರುದ್ರ ಅಂತ ಅದರ ಹೆಸರು. ಹೇ ಸಾಂಬರುದ್ರ, ಚಟ ಚಟ ನಿಟಿಲಾಕ್ಷ, ಚಟ ಚಟ ಅಂತ ಹೇಳಿದ್ರೆ ಅಗ್ನಿ, ನಿಟಿಲ ಅಂತ ಹೇಳಿದರೆ ಹಣೆ, ಹಣೆಯಲ್ಲಿ ಅಗ್ನಿಯನ್ನು ಧಾರಣೆ ಮಾಡುವ ಹೆಣಗಣ್ಣ, ಕಿಚ್ಚಗಣ್ಣ ಅಂತ ಹೇಳುತ್ತಾರೆ. ಚಟ ಚಟ ನಿಟಿಲಾಕ್ಷ, ಎಲ್ಲೆಲ್ಲೂ ನಿನ್ನ ಅಸ್ತಿತ್ವ ಇರುವಡೆ, ಎಲ್ಲಿ ಇಡ್ಲಿ ನಾನು ನನ್ನ ಪಾದವನು. ಅದರಲ್ಲಿ ಇಡ್ಲಿ, ವಡೆ, ಚಟ್ನಿ, ಸಾಂಬಾರು ಎಲ್ಲ ಬಂತು. ಹಾಗಾದರೆ ನಾವು ಮನಸ್ಸು ಮಾಡಿದರೆ ಎಲ್ಲದರಿಂದವೂ ಕೂಡ ಶಿವನ ಧ್ಯಾನ ಸಾಧ್ಯ. ಅಕ್ಷರ ಅನ್ನುವಂಥ ಶಿವನಿಗೆ ಇನ್ನೊಂದು ಹೆಸರು. ಆ ಅನ್ನುವಂಥ ಶಬ್ದ ವರ್ಣಮಾಲೆಯ ಮೊದಲ ಅಕ್ಷರ, ಕ್ಷ ಅನ್ನುವಂಥದ್ದು ವರ್ಣಮಾಲೆಯ ಕೊನೆ ಅಕ್ಷರ. ಅಕಾರದಿಂದ ಕ್ಷಕಾರವರೆಗೆ ರ ಅಂತ ಹೇಳಿದರೆ ರಮಯಂತೆ ಅಂತ, ರಮಂತೆ ಅಂತ ಲೆಕ್ಕ, ಹೊಗಳುವಿಕೆ, ಗುಣಗಾನ ಅಂತ ಲೆಕ್ಕ. ಅಕ್ಷರ ಅಂತ ಹೇಳಿದರೆ ಅಕಾರದಿಂದ ಕ್ಷಕಾರವರೆಗೆ ನಾನು ಹೇಳುವಂಥ ಒಂದೊಂದು ಅಕ್ಷರವೂ ಕೂಡ ಶಿವನ ಧ್ಯಾನವಾಗಿರಲಿ ಅನ್ನುವಂತಹ ಅರ್ಥವೇ ಅಕ್ಷರ ಅನ್ನುವಂತಹ ಶಬ್ದ. ಆದ್ದರಿಂದ ವಿಶೇಷವಾಗಿ ಇಂತಹ ಒಂದು ಅವಕಾಶವನ್ನು ಕೊಟ್ಟಂತಹ ಈ ಸಮಿತಿಯವರಿಗೂ, ಇದನ್ನು ತಾಳ್ಮೆಯಲ್ಲಿ ಆಲಿಸಿದಂತಹ ಗುರುಗಳನ್ನು, ಅತಿಥಿಗಣ್ಯರನ್ನು, ಅಭ್ಯಾಗತರನ್ನು, ಎಲ್ಲ ಮಹಿಳೆಯರನ್ನು, ಸಭಾಸದರನ್ನು ಒಂದು ವಂದಿಸ್ತಾ ಶ್ರೀ ಕೃಷ್ಣ ಭಟ್ಟಿಯವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾವೀಗ ಮುಂದುವರಿತಾ ಇದ್ದೇವೆ. ನಮ್ಮ ನಡಿಗೆ ಶಿವಕ್ಷೇತ್ರದಡಿಗೆ ಈ ಕಾರ್ಯಕ್ರಮಕ್ಕೆ ನಾವು ಮುಂದುವರಿಯುತ್ತಾ ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಯನ್ನು ಮಾಡಿದಂತಹ
ಶಿವಗಿರಿ ಮಾಡೂರು ಮರಿಯನ ಪಾಲುಕೊಂಡನ ಇದರ ಪರಮ ಪೂಜ್ಯ ಸ್ವಾಮೀಜಿಗಳಾಗಿದ್ದಂತಹ ಶ್ರೀ ಶ್ರೀ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿಯವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಂತಹ ಶ್ರೀ ಕ್ಷೇತ್ರ ಕದ್ದೆ ಇದರ ಅರ್ಚಕರಾಗಿರುವಂತಹ ಶ್ರೀ ಕೃಷ್ಣ ಭಟ್ ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಸಾಯಿಬಾಬಾ ಮಂದಿರ ಪಿಲಾರು ಇದರ ಧರ್ಮದರ್ಶಿಗಳು ಅರ್ಚಕರು ಆಗಿರುವಂತಹ ಶ್ರೀ ದಿನೇಶ್ ಶರ್ಮಾ ಇದ್ದಾರೆ. ಇವರಿಗೂ ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಇದರ ಆಡಳಿತ ಮುಕ್ತೇಶ್ವರರಾಗಿರುವಂತಹ ಶ್ರೀ ಸುರೇಶ್ ಭಟ್ನಗರ ಇದ್ದಾರೆ. ಇವರಿಗೆ ಕಾರ್ಯಕ್ರಮಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಕಾಡು ಇದರ ಆಡಳಿತ ಮುಕ್ತೇಶ್ವರರಾಗಿದ್ದಂತಹ ಶ್ರೀ ಗಿರೀಶ್ ಕುಮಾರ್ ಯುಕೆ ಇದ್ದಾರೆ. ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಾಗಕನ್ನಿಕೆ ರಕ್ತೇಶ್ವರಿ ದೇವಸ್ಥಾನ ಅಧ್ಯಕ್ಷರಾಗಿರುವಂತಹ ಸುಂದರಗಟ್ಟಿ ಇವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಮುಂಭಾಗದಲ್ಲಿ ಅದೇ ರೀತಿ ಎಲ್ಲರಿಗೂ ಭಜನಾ ಮಂಡಳಿಯ ಸದಸ್ಯರಿಗೂ ಅದೇ ರೀತಿ ಕುಣಿತ ಭಜನಾ ತಂಡದ ಎಲ್ಲ ಸದಸ್ಯರಿಗೂ ವಂದನೆಗಳನ್ನು ಸಲ್ಲಿಸ್ತಾ ರಾಸ ಕ್ರೀಡೆಯಾಡುವ ಆರಸಾಕ್ಷ ಕೃಷ್ಣನು ಕೊಳಲನೂದುವ